ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ನೇರವಾಗಿ ದೇವರ ವಾಕ್ಯದ ಕಡೆಗೆ ಇವತ್ತಿನ ದಿನ ನಾವು ಹೋಗೋಣ. ಸುಮಾರು 3 ತಿಂಗಳ ಕಾಲ ಆಲಯ ಮುಚ್ಚಲ್ಪಟ್ಟಿತ್ತು. ಪುನಃ ದೇವರು ವ್ಯಕ್ತಿಗಳ ಮನಸ್ಸನ್ನು ಮಾರ್ಪಡಿಸಿ ತನ್ನ ಕಾರ್ಯವನ್ನು ಆತನು ಸಾಧಿಸಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಆಲಯ ತೆರೆಯಲ್ಪಟ್ಟಿರುವಂಥ ದುಃಖಕರವಾದ ಸಂಗತಿಯ, ಸಂತೋಷಕರವಾದ ಸಂಗತಿಯ? ಸಂತೋಷ. ಹಲ್ಲೆಲೂಯಾ, ಸಂತೋಷ. ಯಾಕೆ ಸಂತೋಷ ರೀ? ಆಲಯ ಎಲ್ಲರಿಗೂ ಕೂಡ ಇದು ಬೇಕಾಗಿರುವಂಥದ್ದು, ಒಬ್ರಿಗಲ್ಲ, ಎಲ್ಲ ಜನಾಂಗಗಳಿಗೂ ಕೂಡ ಇದು ಬೇಕಾಗಿರುವಂಥದ್ದು. ಎಲ್ಲರ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಒಂದು ಸ್ಥಳ ಪ್ರಿಯರೇ. ದೇವರು ನಿವಾಸಿಸುವಂಥ ಒಂದು ಸ್ಥಳ, ದೇವರು ದರ್ಶನವನ್ನು ಕೊಡುವಂಥ ಒಂದು ಸ್ಥಳ, ಆತನ ಸಂಪೂರ್ಣ ಸಮಾಧಾನ ನೆಲೆಸಿರುವಂಥ ಒಂದು ಸ್ಥಳ. ಅದರ ಸಲುವಾಗಿ ಯೇಸು ಕ್ರಿಸ್ತ ಮಹಾಪ್ರಭುಗಳು ಹೇಳ್ತಾರೆ ಏನಂತೇಳಿ? ನನ್ನ ತಂದೆಯ ಮನೆ ಎಂಬುದಾಗಿ. ಏನಂತ ಹೇಳ್ತಾರೆ ಯೇಸು ಸ್ವಾಮಿ ಇದನ್ನು? ತಂದೆಯ ಮನೆ. ಯಾವುದು ನಿಜವಾಗಿ ನಮಗೆ ತಂದೆಯ ಮನೆ? ಯಾವುದು ರೀ? ಈ ಆಲಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಲಯ ತೆರೆಯಲ್ಪಟ್ಟಿರುವಂಥದ್ದು ನಮಗೆ ಸಂತೋಷಕರವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ದಿನ ನಿಜವಾದ ಸಂತೋಷ ಅಂದರೆ ಯಾವುದು ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ನಿಜವಾಗ್ಲೂ ಸಂತೋಷ ಅಂದರೆ ಯಾವುದಪ್ಪ? ಸಂತೋಷ ಯಾವಾಗಲೂ ನಿತ್ಯ ನಿರಂತರ ಇರತಕ್ಕಂಥ ಸಂತೋಷ ಯಾವ ರೀತಿಯಾಗಿರುತ್ತೆ ಎಂಬುದಾಗಿ ಸತ್ಯವೇದದಲ್ಲಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಈ ಲೋಕದಲ್ಲಿ ಅನೇಕರು ಅನೇಕವಾದ ಸಂಗತಿಗಳಲ್ಲಿ ಸಂತೋಷವನ್ನು ಹುಡುಕ್ತಾರೆ ಪ್ರಿಯರೇ. ಕೆಲವೊಬ್ಬರಿಗೆ ಆಟ ಆಡುವಂಥದ್ರಲ್ಲೇ ಅವರು ಸಂತೋಷವನ್ನು ಹುಡುಕ್ತಾರೆ. ಇನ್ನು ಕೆಲವೊಬ್ಬರು TV ಸೀರಿಯಲ್ಗಳು, ಸಿನಿಮಾಗಳು ಅವು ಇಷ್ಟವಾಗಿರುವಂಥದ್ದು ಬಂದಾಗ ಅವರು ಭಾಳ ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ಇನ್ನು ಕೆಲವೊಬ್ಬರು ಓಸಿ ಇಸ್ಬೆಟ್ಟು ಅದರಲ್ಲೇ ಅವರು ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ಇನ್ನು ಕೆಲವೊಬ್ಬರು ಎಲ್ಲಿ ಸಂತೋಷ ಪಡ್ತಾರೆ ರೀ? ಸುಳ್ಳು ಹೇಳುವುದರಲ್ಲಿ. ಇಲ್ಲೊಬ್ರಿಗೂ ಅದೇ ಹೇಳಿರ್ತಾರೆ, ಇನ್ನೊಬ್ರ ಹತ್ರ ಅದೇ ಹೇಳಿರ್ತಾರೆ, ಮತ್ತೊಬ್ಬರ ಹತ್ರ ಅದೇ ತಪ್ಪಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಅನೇಕರು ಏನು ಮಾಡ್ತಾ ಇರ್ತಾರೆ? ಸಂತೋಷ ಪಡ್ತಾ ಇರ್ತಾರೆ. ಕುಡಿಯುವಂಥವ್ರು ಕುಡಿಯೋದರಲ್ಲಿ ಸಂತೋಷ ಪಡ್ತಾರೆ, ತಿಕ್ಕುವಂಥವ್ರು ತಿಕ್ಕುವುದರಲ್ಲಿ ಸಂತೋಷ ಪಡ್ತಾರೆ, ವ್ಯಭಿಚಾರ ಕಾರ್ಯಗಳನ್ನು ಮಾಡುವಂಥವ್ರು ಅದರಲ್ಲಿ ಸಂತೋಷ ಪಡ್ತಾರೆ. ಆದರೆ ಸತ್ಯವೇದ ಹೇಳ್ತಾ ಇದೆ, ನಿಜವಾದ ಸಂತೋಷ ಅದೆಲ್ಲದಕ್ಕಿಂತ ಮಿಗಿಲಾಗಿರುವಂಥದ್ದು. ತಿಕ್ಕಿದಾಗ ಸಂತೋಷ ಇರುತ್ತೆ, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಪಾಪ ಮಾಡಿದಾಗ ಸಂತೋಷದ ರೀತಿಯಲ್ಲಿ ಕಾಣಿಸುತ್ತೆ, ಅದಕ್ಕೇನಂತೀವಿ ನಾವು? ಕ್ಷಣಿಕವಾಗಿರುವಂಥ ಸಂತೋಷ. ಆದರೆ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದ ಪರಿಪೂರ್ಣವಾಗಬೇಕೆಂತಲೂ ನಾನು ನಿಮಗೆ ಇದನ್ನೆಲ್ಲ ಹೇಳಿದ್ದೇನೆ. ಹಲ್ಲೆಲೂಯಾ. ಯಾರ ಆನಂದ, ಯಾರ ಸಂತೋಷ ಅಂತದ್ದು? ಯೇಸು ಕ್ರಿಸ್ತನು ಕೊಡುವಂಥ ಸಂತೋಷ. ಈ ಲೋಕದಲ್ಲಿ ಯಾವ ಮನುಷ್ಯನು ಕೂಡ, ಯಾವ ವ್ಯಕ್ತಿಯೂ ಕೂಡ, ಯಾವ ಸ್ಥಳವೂ ಕೂಡ ಯಾವುದು ಕೊಡಲಾರದು. ಯಾರು ಕೊಡ್ತಾರಂತೆ? ಯೇಸು ಕ್ರಿಸ್ತನು ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ಆತನನ್ನು ನಂಬಿ ಬಂದಿರತಕ್ಕಂಥ ತನ್ನ ಮಕ್ಕಳಿಗೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಂತೋಷವನ್ನು, ಯೇಸುವಿನ ಸಂತೋಷವನ್ನು ನಾವು ಅನುಭವಿಸಬೇಕಾದರೆ ಯೇಸು ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವವರಾಗಬೇಕು. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಿಜವಾದ ಸಂತೋಷ ಯಾವಾಗ ಬರುತ್ತೆ ನಮಗೆ? ದೇವರ ಆಲಯದಲ್ಲಿ ನಾವು ಬಂದಾಗ. 122ನೇ ಕೀರ್ತನೆ 1ನೇ ವಾಕ್ಯ ಓದ್ತೀರ ಯಾರಾದರೂ ದಯವಿಟ್ಟು? 122ನೇ ಕೀರ್ತನೆ 1ನೇ ವಚನ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷ, ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾವಾಗ ಸಂತೋಷ ಆಯ್ತಂತೆ ಅವ್ರಿಗೆ? ದಾವೀದನಿಗೆ ಯಾವಾಗ ಸಂತೋಷ ಆಯ್ತಂತ್ರಿ? ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ
ಸಂತೋಷವಾಯಿತು. ಹಲ್ಲೆಲೂಯಾ. ದೇವರು ಮಾತಾಡುವಂಥ ಸ್ಥಳ. ಒಬ್ಬ ರಾಜ, ಅರಸ, ಎಷ್ಟೋ ಸೈನಿಕರು ಆತನ ಕೈ ಕೆಳಗಡೆ ಇದ್ದಾರೆ, ಎಷ್ಟೋ ದಂಡಾಧಿಕಾರಿಗಳು ಆತನ ಕೈ ಕೆಳಗಡೆ ಇದ್ದಾರೆ, ಎಷ್ಟೋ ಜನರಿಗೆ ಆತನನ್ನು ದೇವರು ರಾಜನನ್ನಾಗಿ ನೇಮಕ ಮಾಡಿದ್ದಾನೆ. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಜನರು ನನ್ನನ್ನು ಆಲಯಕ್ಕೆ ಹೋಗೋಣ ಬಾ ಎಂಬುದಾಗಿ ಕರೆದಾಗ ನನಗೆ ಸಂತೋಷವಾಯಿತು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆಲಯಕ್ಕೆ ಬರುವಾಗ ದೇವರು ತನ್ನ ನಿಜವಾದಂಥ ಸಂತೋಷವನ್ನು ಹೊಂದಿಕೊಳ್ಳುವಂತೆ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಇದೇ ಕೀರ್ತನೆಯನ್ನು ಈಗ 2 ಆಗಿರ್ಬೋದು ರೀ ಸಾಗರ್, ನಾವು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದೀವಲ್ಲ, ಚೈನ್ ಪ್ರೇಯರ್ ಮಾಡಿದ್ದೀವಲ್ಲ. ಹಲ್ಲೆಲೂಯಾ. ದೇವರು ಇದೇ ವಾಕ್ಯವನ್ನು ಪ್ರೇರೇಪಣೆ ಮಾಡಿದರು. ಹಲ್ಲೆಲೂಯಾ. ಇಲ್ಲೇ ಇದೇ ಸ್ಥಳದಲ್ಲಿ ಆ ಕಡೆ ಸಾಗರ್, ಈ ಕಡೆ ನಾನು ನಿಂತ್ಕೊಂಡು ಏನು ಮಾಡಿದ್ವಿ, ದೇವರೇ ಬೇಗನೆ ಆಲಯ ತೆರೆಯಲ್ಪಡಬೇಕು. ಹಲ್ಲೆಲೂಯಾ. ಅನೇಕ ಭಕ್ತರು ಭಕ್ತಿಹೀನತೆಯನ್ನು ಕಟ್ಟಿಕೊಳ್ತಾ ಇದ್ದಾರೆ. ಅನೇಕ ಭಕ್ತರು ರಕ್ಷಣೆ ಮಾರ್ಗದಿಂದ ತಪ್ಪಿ ಹೋಗ್ತಾ ಇದ್ದಾರೆ, ಪುನಃ ಪಾಪದ ಕಡೆಗೆ ಹೋಗ್ತಾ ಇದ್ದಾರೆ. ದೇವರೇ, ನಿನ್ನ ಆಲಯ ತೆರೆಯಲ್ಪಟ್ಟರೆ ಅನೇಕರು ಪುನಃ ಭಕ್ತಿ ಮಾರ್ಗದ ಕಡೆಗೆ ಅವರು ಬರ್ತಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 15ನೇ ಯೋಹನ್ ಬರೆದ ಸುವಾರ್ತೆ 11ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನಲ್ಲಿರುವ ಆನಂದ, ಯೇಸುವಿನಲ್ಲಿರುವಂಥ ಆನಂದ, ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಸಂತೋಷ, ಅದು ಲೋಕ ಕೊಡುವಂಥ ಸಂತೋಷ ಅಲ್ಲವೇ ಅಲ್ಲ. ಲೋಕ ಕೊಡುವಂಥ ಸಂತೋಷ ಕ್ಷಣಿಕವಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓದ್ತಿರೋ ಒಂದ್ಸರಿ ಆ ವಾಕ್ಯ, 15:11ನೇ ವಾಕ್ಯ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕಂತ, ನಿಮ್ಮಲ್ಲಿಯೂ ಇರಬೇಕೆಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಹಲ್ಲೆಲೂಯಾ. ಒಬ್ಬರೇ ಯೇಸು ಸ್ವಾಮಿ ನಂಬಿರ್ತಾರ, ಪಕ್ಕದ ಮನೆಯವ್ರನ್ನ ಏನು ಮಾಡ್ತಾ ಇರಲ್ಲ, ಅವರು ಸೇರ್ತಾ ಇರಲ್ಲ. ಏಸಪ್ಪ ಏನು ಹೇಳಿದಾನೆ, ನೀನು ರಕ್ಷಣೆ ಹೊಂದಿದೀಯಾ, ಇನ್ನೊಬ್ಬರು ಕೂಡ ರಕ್ಷಣೆ ಮಾರ್ಗಕ್ಕೆ ನೀನು ನಡೆಸಿದ್ದೀಯಾ. ಒಂದು ವೇಳೆ ಅವ್ರು ರಕ್ಷಣೆ ಮಾರ್ಗದಲ್ಲಿ ಇಲ್ಲ ಅಂದರೂ ಕೂಡ ನೀನೇನು ಮಾಡಬೇಕು, ಅವ್ರನ್ನ ಪ್ರೀತಿಸಬೇಕು. ಯಾವ ರೀತಿಯಾಗಿ ನಿನ್ನ ದೇಹವನ್ನು ಪ್ರೀತಿಸ್ತೀಯೋ, ನಿನ್ನ ದೇಹಕ್ಕೆ ಚಾಕು ತಗೊಂಡು ನೀನು ಹಿಂಗೆ ಕಟ್ ಮಾಡ್ಕೊತೀಯಾ, ಹಾನಿ ಮಾಡ್ಕೊಳ್ತೀಯಾ, ನಿನ್ನ ದೇಹವನ್ನು ಯಾವ ರೀತಿಯಾಗಿ ನೀನು ಪ್ರೀತಿಸ್ತೀಯೋ ಅದರಂತೆ ಇತರನ್ನು ಕೂಡ ನೀನೇನು ಮಾಡಬೇಕು, ಪ್ರೀತಿಸಬೇಕು, ಗೌರವಿಸಬೇಕು, ಸತ್ಕರಿಸಬೇಕು ಎಂಬುದಾಗಿ ಸತ್ಯವೇದದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಮಹದಾದಂಥ ಒಂದು ಆಜ್ಞೆಯಾಗಿದೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯೇಸುವಿನಲ್ಲಿರುವಂಥ ಆನಂದವನ್ನು ನಾವು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಆನಂದವನ್ನು ಯಾವ ರೀತಿಯಾಗಿ ನಾವು ಹೊಂದಿಕೊಳ್ತೀವಿ ಅಂತ ಹೇಳಿದರೆ, ಕೀರ್ತನೆಯಲ್ಲಿ ಹೇಳುತ್ತೆ ಪ್ರಿಯರೇ, 40ನೇ ಕೀರ್ತನೆ 16ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ದರ್ಶನವನ್ನು ನಾವು ಹೊಂದಿಕೊಂಡ್ರೆ ನಮಗೆ ಸಂತೋಷ ಬರುತ್ತೆ. 40 ಕೀರ್ತನೆ 16ನೇ ವಾಕ್ಯ, 70ನೇ ಕೀರ್ತನೆ 4ನೇ ವಾಕ್ಯ ಓದಿಕೊಳ್ಳೋಣ. ನಿನ್ನ ದರ್ಶನವನ್ನು ಕೋರುವವರೆಲ್ಲರೂ, ನಿನ್ನ ದರ್ಶನವನ್ನ ಕೋರುವವರು ಎಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ, ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ, ನಿನ್ನ ಜಯದಲ್ಲಿ ಆನಂದಿಸುವವರು, ನಿನ್ನ ಜಯದಲ್ಲಿ ಆನಂದಿಸುವವರು ಯೆಹೋವನಿಗೆ ಸ್ತೋತ್ರವೆಂದು ಯಾವಾಗಲೂ ಹೇಳುವವರು, ಯೆಹೋವನಿಗೆ ಸ್ತೋತ್ರವೆಂದು ಯಾವಾಗಲೂ ಹೇಳುವವರಾಗಲಿ. ದೇವರ ದರ್ಶನ, ಅಲ್ಲಿ ಸಂತೋಷ ಇದೆ. ದೇವರ ದರ್ಶನ ಎಲ್ಲಿ ಸಿಗುತ್ತೆ ನಮಗೆ? ಆಲಯದಲ್ಲಿ. ಹಲ್ಲೆಲೂಯಾ. ಅದರ ಸಲುವಾಗಿ 16ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲಿ ಸಂತೋಷ ಇದೆ? ಆಲಯದಲ್ಲಿ. ಹಲ್ಲೆಲೂಯಾ. ಆಲಯವನ್ನು ಅನೇಕರು ಏನು ಮಾಡ್ತಾರೆ? ತಿರಸ್ಕಾರ ಮಾಡ್ತಾರೆ. ಆಲಯವನ್ನು ಅನೇಕರು ಏನು ಮಾಡ್ತಾರೆ ರೀ? ತುಚ್ಛವಾಗಿ ಕಾಣ್ತಾರೆ. ಆದರೆ ಆಲಯದ ಸೇವೆಯ ನಿಮಿತ್ತವಾಗಿ, ನೀವು ಪರಿಚರ್ಯದ ನಿಮಿತ್ತವಾಗಿ ನೀವು ಮಾಡುವಾಗ ಅದರ ಮುಂದೊಂದಿನ ಆಶೀರ್ವಾದವನ್ನು ಯಾರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ? ನೀವು ಹೊಂದಿಕೊಳ್ಳುತ್ತೀರಿ ಖಂಡಿತವಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ದರ್ಶನದಲ್ಲಿ ನಾವು ಏನಾಗ್ತೀವಿ? ನಿಜವಾದ ಸಂತೋಷವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮೊದಲನೇದಾಗಿ ಯಾವುದರಲ್ಲಿ ನಾವು ನಿಜವಾದ ಸಂತೋಷವನ್ನು ಹೊಂದಿಕೊಳ್ತೀವಿ? ದಾವೀದನು ಏನು ಹೇಳಿದ? ದೇವರ ಆಲಯಕ್ಕೆ ಹೋಗೋಣ ಬಾ ಎಂಬುದಾಗಿ ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಗಿತ್ತು. ಹಲ್ಲೆಲೂಯಾ. ಯಾವಾಗ ಸಂತೋಷವಾಯಿತಂತೆ? ಆಲಯಕ್ಕೆ ಹೋಗೋಣ ಬಾ ಎಂಬುದಾಗಿ ಇತರರು ತಿಳಿಸಿದಾಗ, ಇತರರು ಕರೆದಾಗ
ಆತನಿಗೆ ಬಹಳ ಸಂತೋಷವಾಯಿತಂತೆ. ಹಲ್ಲೆಲೂಯಾ. ಆತನ ಕೆಲಸ ಕಾರ್ಯಗಳ ಮಧ್ಯದಲ್ಲಿಯೂ ಕೂಡ ದಾವೀದನು ಏನು ಮಾಡ್ತಾ ಇದ್ನಾರಿ, ದೇವರಿಗೆ ಕೊಡುವಂಥ ಸಮಯವನ್ನು ದೇವರಿಗೆ ಕೊಡ್ತಾ ಇದ್ದ. ದೇವ್ರ ವಾಕ್ಯ ಹೇಳ್ತಾ ಇದೆ, ತ್ರಿಕಾಲದಲ್ಲಿಯೂ ನನ್ನ ದೇವರಿಗೆ ನಾನು ಮೊರೆ ಇಡ್ತೀನಿ. ಅಂದರೆ 3 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, 7 ಸಾರಿ ಆರಾಧನೆ ಮಾಡ್ತಾ ಇದ್ದಂತೆ. ಯಾರು? ದಾವೀದ ಮಹಾರಾಜ. ಹಲ್ಲೆಲೂಯಾ. ಭಾರತ ದೇಶಕ್ಕೆ ಈಗ ಮೋದಿಯವರು ಯಾವ ರೀತಿಯಾಗಿದ್ದರು, ಇಸ್ರಾಯೇಲ್ ದೇಶಕ್ಕೆ ಆ ರೀತಿಯಾಗಿರ್ತಕ್ಕಂಥ ಒಬ್ಬ ರಾಜಪ್ರಿಯರೇ. ಆತನು ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದಾನೆ. ನಾವೇನು ಮಾಡ್ತೀವಿ? ಕೆಲವೊಬ್ರು ಏನು ಮಾಡ್ತಾರೆ, ಕೆಲಸನೇ ದೇವ್ರು ಅಂದ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ಅಮ್ಮಮ್ಮರೇ, ಕೆಲಸ ಇವತ್ತಿರುತ್ತೆ, ನಾಳೆನೂ ಇರುತ್ತೆ ಕೆಲಸ. ಆದರೆ ದೇವರ ಸನ್ನಿಧಾನವನ್ನು ಇವತ್ತು ಕಳ್ಕೊಂಡ ಮೇಲೆ ಮತ್ತೆ ನಾವು ಪಡ್ಕೊತೀನಿ ಅಂದರೆ ಪಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಆಗೋದೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನೀನು ಕೂತ್ಕೊಂಡ್ರೆ, ಇಲ್ಲಿ ನೀನು ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡ್ರೆ ಲೆಕ್ಕ ಎಲ್ಲಿರುತ್ತೆ? ಪರಲೋಕದಲ್ಲಿರುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸಾಗರ್ ಅವರು ಹಾಡಾಡಿದ್ರು, ಏನು ಹೇಳ್ರಿ ಅದು? ಪರಲೋಕದ ಗಂಟು ಶಾಶ್ವತವಾಗಿರುವುದು, ಅಲ್ಲಿ ಕಳ್ಳರು ಇಲ್ಲ, ಕದೀಮರು ಇಲ್ಲ. ಇಲ್ಲೇ ಕಳ್ಳರಿದ್ದಾರೆ. ನೀನು ಕೂಡಿಸಿಟ್ಟಿರುವಂಥದ್ದು ಒಂದು ವೇಳೆ ದೇವರ ಸ್ಥಾನಕ್ಕೆ, ನೀವು ದೇವರ ಆಲಯಕ್ಕೆ ಪ್ರಥಮ ಸ್ಥಾನವನ್ನು ಕೊಡಲಾರದೇ ಇದ್ದರೆ ಅದನ್ನು ಒಂದು ವೇಳೆ ನಿನ್ನ ಗಂಡನ ಏನು ಮಾಡ್ಬೋದು, ಕುಡಿಯೋದಕ್ಕೆ ಹಣವನ್ನು ತಗೊಬೋದು, ಇನ್ನೊಂದು ಕಾರ್ಯಗಳಿಗೆ ತಗೊಬೋದು, ಅನಾರೋಗ್ಯಕ್ಕೆ ಅದು ಈಡಾಗು. ಮೊನ್ನೆ ಹೀಗೆ ಒಂದು ಸಾರಿ ಸುವಾರ್ತೆಗೋಸ್ಕರವಾಗಿ ಮದ್ಲಾಪುರ ಎನ್ನುವಂಥ ಗ್ರಾಮಕ್ಕೆ ಹೋಗಿದ್ದೀವಿ ಪ್ರಿಯರೇ. ಮೇಲ್ಗಡೆ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅವ್ರು ಒಳಗಡೆ ಇರ್ತಕ್ಕಂಥ ಭಾವನೆನೇ ಬೇರೆ. ಅಯ್ಯರಂದ್ರೆ ಕಾಣಿಕೆ ಸಲುವಾಗಿ ಬರ್ತಾರ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಅವರು ಅಂದುಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ನನಗೆ ಆ ವಿಷಯ ಮೊದಲೇ ಗೊತ್ತಿತ್ತು. ನಾನು ಅದ್ರ ಸಲುವಾಗಿ ಯಾವುದೇ ಗ್ರಾಮಕ್ಕೆ ಹೋದರೆ ಕಾಣಿಕೆಯನ್ನು ನೋಡೋದಿಲ್ಲ. ನಮಗೇನು ಪ್ರಾಣ, ಆತ್ಮಗಳು, ಶರೀರ ಯಾರ ಕಡೆಗೆ ತಿರುಗಬೇಕು? ಸಂಪೂರ್ಣವಾಗಿ ದೇವ್ರ ಕಡೆಗೆ ತಿರುಗಬೇಕು. ದೇವ್ರು ನಮ್ಮ ಕೈ ಹಿಡಿದಿದ್ದಾನೆ, ದೇವ್ರ ಕೈ ಬಿಡ್ತಾನೆ? ಇಲ್ಲಿ ಇಲ್ಲ ಅಂದರೆ ಇನ್ನೊಂದು ಕಡೆಯಿಂದ ದೇವ್ರು ಏನು ಮಾಡ್ತಾನೆ, ಸಹಾಯವನ್ನು ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಬ್ಬರಿಗೆ ಭಾಳ ತಪ್ಪಾದ ಅಭಿಪ್ರಾಯ ಇದೆ, ಸೇವಕರಂದರೆ ಕಾಣಿಕೆ ಸಲುವಾಗಿ ಬರ್ತಾರೆ. ಯಾಕೆ ಹಂಗೆ ಬರ್ತಾರೆ ಅಂದರೆ, ಯಾಕೆ ಹಂಗೆ ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಕೆಲವೊಬ್ಬರು ಸೇವಕರು ಕೂಡ ಏನು ಮಾಡ್ತಾರೆ, ಕಾಣಿಕೆ ಕೊಡ್ರಿ ಅಂತೇಳಿ ಬಾಯಿ ತೆರೆದು ಕೇಳ್ತಾರೆ. ಹಲ್ಲೆಲೂಯಾ. ಏನು ಮಾಡ್ತಾರೆ, ಕಾಣಿಕೆ ನಮ್ಗೆ ಅಷ್ಟು ಬೇಕು, ಇಷ್ಟು ಬೇಕು. ಹಲ್ಲೆಲೂಯಾ. ಇಷ್ಟು ಕೊಟ್ಟರೆ ಹೆಂಗಾಗಿದೆ, ಕೆಲವೊಬ್ರು ಮಾಡ್ತಿರ್ತಾರಲ್ಲ, ಅನ್ಯ ಧರ್ಮದವ್ರು ಏನು ಮಾಡ್ತಾ ಇರ್ತಾರೆ ರೀ, ಇಷ್ಟು ಕೊಟ್ಟರೆ ಕೆಲಸ ಆಗುತ್ತೆ, 5,000 ಕೊಡಬೇಕು, 15,000 ಖರ್ಚು ಮಾಡಿದರೆ ಇದು ಮಾಡಬೇಕು, ಅದು ಮಾಡಿದ್ರೆ ಏನಾಗುತ್ತೆ, ಕೆಲಸ ಆಗುತ್ತೆ. ಹಲ್ಲೆಲೂಯಾ ಅಂತೇಳಿ ಅವ್ರು ಕೊಡ್ತಾರೆ ಭಯದಿಂದ. ಹಲ್ಲೆಲೂಯಾ. ಅವ್ರು ಭಯ ಪಡ್ತಾರೆ. ಆದರೆ ಇವರು ಕೇಳಿಸಿಕೊಂಡಾಗಲೂ ಕೂಡ ಏನು ಮಾಡೋದಿಲ್ಲ, ಕೊಡೋದಿಲ್ಲ. ಅದ್ರ ವಾಕ್ಯ ಹೇಳುತ್ತೆ, ಯಾರು ನಿಮಗೆ ಉಪದೇಶವನ್ನು ಮಾಡ್ತಾರೋ, ಯಾರು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ದೇವರು ನೇಮಕ ಮಾಡಿದ್ದಾನೋ ಅವ್ರನ್ನ ಪೋಷಿಸುವಂಥ ಬಾಧ್ಯತೆ ಯಾರಿಗೆ ಇರುತ್ತಂತೆ? ವಾಕ್ಯವನ್ನು ಕೇಳುವಂಥ ನಿಮ್ಮದಾಗಿರುತ್ತೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ಒಂದು ಸಾರಿ ತೆಗೆಯೋಣ ಈ ಸಮಯದಲ್ಲಿ. ಆರನೇ ವಾಕ್ಯ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮದ್ಲಾಪುರ ಎನ್ನುವಂಥ ಗ್ರಾಮಕ್ಕೆ ಹೋದ್ವಿ, ನಾನು ಮತ್ತು ಶಾಂತಕುಮಾರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ ಹೋದಾಗ ಅವರು ಕರೆದ್ರು. ಅವ್ರ ಮನಸ್ಸಿನಲ್ಲಿ ಒಳಗಡೆ ಏನಿದೆ, ಬೇರೆದು ತುಂಬಿಕೊಂಡಿದೆ. ಇವರು ಕಾಣಿಕೆ ಸಲುವಾಗಿ ಬಂದಿದ್ದಾರೆ ಅಂತೇಳಿ. ಕೆಟ್ಟ ಭಾವನೆ ಇದೆ. ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಸಮಸ್ಯೆ ಎಲ್ಲ ಹೇಳಿಸ್ತಾರೆ. 1 ಗಂಟೆ ಸುಮಾರು, 12 ಗಂಟೆ ಸುಮಾರು, 2 ಗಂಟೆ ಸುಮಾರು, ಟೈಮ್ನಾಗ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡಿಸ್ತಾರೆ. ಹಲ್ಲೆಲೂಯಾ. ಬೇರೆಯವ್ರ ಹತ್ರ ಹೋಗಿ ಕೇಳ್ರಿ, ಬೇರೆಯವ್ರ ಹತ್ರ ಅವ್ರೇನಂತಾರೆ, ಇಲ್ಲ ಇಷ್ಟು ಖರ್ಚಾಗುತ್ತಪ್ಪ, ಬಂದು ಇದೆಲ್ಲ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅಂತಾರೆ. ಸಾಗರ್. ಹಲ್ಲೆಲೂಯಾ. ಸಮಯವೆಲ್ಲದ ಸಮಯದಲ್ಲಿ ಏನು ಮಾಡ್ತಾರೆ ರೀ, ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಕಷ್ಟ ಬಂದಾಗ ಆ ಕಡೆ ಈ ಕಡೆ ಎಲ್ಲಿಗೆ ಹೋಗಲ್ಲ, ಪ್ರಾರ್ಥನೆ ಸಹಾಯವನ್ನು ಕೋರ್ತಾರೆ. ಹೋದಂಥ ಸಂದರ್ಭದಲ್ಲಿ ಅವರು ಏನು ಮಾಡಿದ್ರು, ಭಾಳ ಅವ್ರ ಮನೆಗೆ ಅವ್ರು ಕರೆದಿಲ್ಲ. ಬೇರೆಯವ್ರು ಏನು ಮಾಡಿದ್ರು, ಅಯ್ಯ ಭಾಳ ದಿವಸ ಆಯಿತು ಊರಲ್ಲಿ ಹೋಗಿಲ್ಲ, ನಾವು ಇಲ್ಲೇ ಒಂದೇ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಈ ಮನೆಯಲ್ಲೇ ನಾವು ಬಂದಿದ್ದೀವಿ, 6 ತಿಂಗಳುಗಳಾಯಿತು, ನೀವು ಆ ಒಂದು ಭಾಗದಲ್ಲಿ ನೀವು ಕಾಲಿಟ್ಟಿಲ್ಲ, ದಯವಿಟ್ಟು ಹೋಗೋಣ ಅಂಥೇಳಿ ಅವ್ರ ತಂದೆ ತೀರಿ ಹೋಗಿದ್ದಾನೆ. ಅವತ್ತು ನಾವು ಹೋಗಿದ್ದೀವಿ, ಶ್ರಮಕ್ಕೆ ಹೋಗಿದ್ದೀವಿ. ಆ ಹುಡುಗ ಏನು ಮಾಡ್ತಾ ಇದ್ದಾನೆ ರೀ, ಅಯ್ಯ ಆ ಕಡೆ ಹೋಗೋಣ ಬಾ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ, ಕರ್ಕೊಂಡು ಹೋದ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ,
ದೇವರ ಉಪದೇಶವನ್ನು ಹೊಂದುವಂಥ ನೀನು ಉಪದೇಶಕನಿಗೆ ಕೊಡುವಂಥ ಬಾಧ್ಯತೆ ಯಾರಿಗಿರುತ್ತೆ? ನಿನ್ನದಾಗಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ವ್ಯಕ್ತಿ ಮನಸ್ಸಿನಲ್ಲಿ ತಪ್ಪಾದ ಅಭಿಪ್ರಾಯವನ್ನು ಏನು ಮಾಡಿದ್ದಾನೆ? ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ತಪ್ಪಾದ ಅಭಿಪ್ರಾಯ ಉಳ್ಳವನಾದಂಥ ಸಮಯದಲ್ಲಿ ತಾನು ಸ್ವತಃ ತನ್ನ ಮನೆಗೆ ತಾನು ಕರೀಲಿಲ್ಲ. ಬೇರೆಯೊಬ್ಬರು ಪ್ರಕಾಶ್ ಅಂತೇಳಿ ನೋಡಿರಿ, ಪ್ರಕಾಶ್ ಅವ್ರ ತಂದೆ ತೀರಿದ್ರು. ಅದಕ್ಕೆ ಹೋದಂಥ ಸಮಯದಲ್ಲಿ ಆದಂಥ ಒಂದು ಘಟನೆ ಪ್ರಿಯರೇ. ಹಲ್ಲೆಲೂಯಾ. ಹೋದ ಮೇಲೆ ಒಳ್ಳೆ ರೀತಿಯಲ್ಲಿ ಏನು ಮಾಡಿದ್ರು? ಬೇಕು ಅಂತೇಳಿನೂ ನಟನೆ ಮಾಡಬೇಕಾಗತ್ತೆ ಆ ಸಮಯದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆವಾಗ ಏನು ಮಾಡಿದ್ರಿ ರೀ? ಅವು ಏನೋ ಕೂಲ್ ಡ್ರಿಂಕ್ಸ್ ಏನೋ ಬಿಂದು ಅಂತೇಳಿ ಬರ್ತಾವಲ್ಲ, ಅವು ತರಿಸಿ ಬೇಡ ರೀ, ಏನು ಬೇಡ, ನೀರಷ್ಟೇ ಕೊಡ್ರಿ ಅಂತೇಳಿ ಕೇಳಿ. ಹಲ್ಲೆಲೂಯಾ. ಯಾವುದನ್ನು ಖರ್ಚು ಮಾಡ್ಕೊಳ್ಳೋದಕ್ಕೆ ನೀವು ಹೋಗಬೇಡ್ರಿ, ನೀರಷ್ಟೇ ಕೊಡ್ರಿ ಅಂತ ಕೇಳಿದ್ರೆ ಅವರು ಅದನ್ನು ತರಿಸಿದ್ರು. ನಾವು ಕುಡಿದ್ವಿ. ಕುಡಿದ ಮೇಲೆ ಪ್ರೇಯರ್ ಮಾಡಿಸ್ಕೊಂಡ್ರು. ಅವರು ಕಾಣಿಕೆಯನ್ನು ಹಾಕಲಿಲ್ಲ. ಹಲ್ಲೆಲೂಯಾ. ಶಾಂತ ಕಾಣಿಕೆ ಹಾಕಿದ್ರ? ಕಾಣಿಕೆಯನ್ನು ಹಾಕಲಿಲ್ಲ. ಹಲ್ಲೆಲೂಯಾ. ನಮಗೆ ಆತ್ಮ ರಕ್ಷಣೆ ಮಾಡಲ್ಪಡಬೇಕು, ರಕ್ಷಣೆ ಮಾರ್ಗದಲ್ಲಿ ಬರಬೇಕೆಂಬುದಷ್ಟು ನಮ್ಮದು ಗುರಿಯಾಗಿದೆ. ಅದೇ ನಮ್ಮ ಒಂದು ದೇವರು ನಮ್ಮ ಕರೆದಿರುವಂಥ ಒಂದು ಉದ್ದೇಶವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಮೇಲೆ ಆ ಸ್ಥಳದಿಂದ ಪುನಃ ನಾವು ಏನು ಮಾಡಿದ್ವಿ? ಶ್ರಮ ಮುಗಿಸ್ಕೊಂಡು ಆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಅನೇಕ ಬೇರೆ ಬೇರೆ ಪಕ್ಕದ ಮನೆಯವರೆಲ್ಲ ಕರೆದ ಮೇಲೆ ಅಲ್ಲಿಗೆ ಹೋದ್ವಿ ಪ್ರೇಯರೇ. ಹೋಗಿ ಪ್ರಾರ್ಥನೆ ಮಾಡಿ ಎಲ್ಲ ಬಂದ ಮೇಲೆ ಆ ಯಪ್ಪ ಸಾಯಂಕಾಲ ಏನು ಮಾಡಿದ? ಫೋನ್ ಮಾಡಿದ. ಏನಂತೇಳಿ ಫೋನ್ ಮಾಡಿದ? ಪ್ರಕಾಶ್ ಫೋನ್ ಮಾಡಿದ ಎಲ್ದೊಡ್ಡಾಗಿದ್ದಾಗ. ಏನಂತ ಮಾಡಿದ? JCB ಕೆಟ್ಟೋಗ್ಬಿಟ್ಟಿದೆ. ಏನಾಗ್ಯದಂತ? ಕೆಟ್ಟೋಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದು ಒಂದು ವೇಳೆ ಅದು ಕೊಟ್ಟಿದ್ರೆ, ದೇವರಿಗೆ ಕೊಟ್ಟಿದ್ರಪ್ಪ ಅಂದ್ರೆ ಹೆಚ್ಚು ಖರ್ಚು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನೀನು ಇಲ್ಲಿ ಏನು ಬಿತ್ತುತ್ತೀಯೋ ಅದನ್ನು ಯಾರು ಕೊಯ್ಕೊಳ್ತೀಯಾ? ನೀನೇ ಕೊಯ್ಕೊಳ್ತೀಯ. ಒಂದು ಸಾರಿ ನೀವು 9ನೇ ಅಧ್ಯಾಯ 2ನೇ ಕೊರಿಂಥಿ 6ನೇ ವಾಕ್ಯ ಓದಿಕೊಳ್ಳೋಣ. ಈ ಸಮಯದಲ್ಲಿ ಯಾವುದು ಸಂತೋಷ? ವಾಕ್ಯದಲ್ಲಿ ಇದ್ದೇವೆ, ವಾಕ್ಯವನ್ನು ಬಿಟ್ಟು ಹೋಗಿಲ್ಲ. ಓದ್ರಿ. 9ನೇ ಅಧ್ಯಾಯ 6ನೇ ವಾಕ್ಯ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು, ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಹಲ್ಲೆಲೂಯಾ. ಯಾರು ಸಂತೋಷದಿಂದ ಕೊಡ್ತಾರೋ ಅವರಿಗೆ ಯಾರ್ದ ಪ್ರೀತಿ ಇರ್ತೀರಿ? ದೇವರ ಒಂದು ಪ್ರೀತಿ. ಅಯ್ಯರಿಂಗೆ ಹೇಳಪ್ಪ 5,000 ಕೊಡು ಅಂತ ಹೇಳಿ ಕಾಣಿಕೆ ಅಂತೇಳಿ 5,000 ಕೊಡಬಾರ್ದು. ಒಂದು ವೇಳೆ ನಿನ್ನ ಸಮಸ್ಯೆ ಏನಾಗಿದೆಯೋ, ಹಲ್ಲೆಲೂಯಾ, ಅವರು ಕೂಡ ಅಯ್ಯರಾದಂಥವ್ರು ಯಾರು ಬಾಯಿ ಬಿಟ್ಟು ಆ ರೀತಿಯಾಗಿ ಯಾರು ಕೂಡ ಕೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವ್ರು ಕರೆದಿದ್ದಾನಂದರೆ ದೇವರು ನಡೆಸ್ತಾನೆ. ಹಲ್ಲೆಲೂಯಾ. ಸೇವೆಯಲ್ಲಿ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಪೌಲ, ಸೀಲ, ಅನೇಕವಾಗಿರ್ತಕ್ಕಂಥ ಸೇವಕರು ಒಂದೊಪ್ಪತ್ತು ಊಟ ಇರಲಾರ್ದೆ ಕಷ್ಟ ಪಟ್ಟಿದ್ದಾರೆ. ಆದರೆ ಸೇವೆ ಇವತ್ತು ಹೆಂಗಾಗಿದೆ? ಬದಲಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಎಲ್ಲರಿಗೂ ಕೂಡ ಏನು ಮಾಡ್ತಾ ಇದ್ದಾನೆ? ಅನುಗ್ರಹ ಮಾಡಿದ್ದಾನೆ. ಇಲ್ಲಿ ಕೆಲವೊಬ್ಬರಿಗೆ, ನೀವು ಚಿಕ್ಕವರಿರಬೇಕಾದ್ರೆ ಕೆಲವೊಬ್ರಿಗೆ ಅನ್ನ ಸಿಕ್ಕಿರಲ್ಲ. ಅನ್ನ ಊಟ ಮಾಡ್ತಾ ಇದ್ರೆ ಬರೇ ಕಟಾಂಬ್ಲಿ, ಅದು ಇನ್ನೊಂದು ನಿಮಗಿಲ್ಲ. ನೀವು ಅನ್ನ ಚೆನ್ನಾಗಿ ಊಟ ಮಾಡಿರಿ. ವಯಸ್ಸಾದಂಥವ್ರು ಅಕ್ಕಮ್ಮವ್ರ ಕಾಲದಲ್ಲಿ ಚಿಕ್ಕವರಿದ್ದಾಗ ಅನ್ನ ಸಿಗ್ತಾ ಇರಲಿಲ್ಲ, ಅಂತಹ ಒಂದು ಪರಿಸ್ಥಿತಿ ಇತ್ತು. ಆದರೆ ಇವತ್ತಿನ ದಿನ ಎಲ್ಲರಿಗೂ ದೇವರು ಏನು ಮಾಡಿದ್ದಾನೆ? ಅನುಗ್ರಹ ಮಾಡಿದ್ದಾನೆ. ಒಳ್ಳೆಯ ಸುಖದ ಕಾಲನ್ನು ದೇವರು ಕೊಟ್ಟಿದ್ದಾನೆ. ಆದರೂ ಕೂಡ ದೇವರಿಗೆ ಬೆನ್ನಾಗಿ ಜನರು ಏನು ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ ಪ್ರಿಯರೇ. ದೇವ್ರ ವಾಕ್ಯ ಹೇಳುತ್ತೆ, ಸಂತೋಷವಾಗಿ ಯಾರು ಕೊಡ್ತಾರೋ ಅವರಿಗೆ ದೇವರ ಮೇಲೆ ಏನಂತ, ಅವ್ರ ಮೇಲೆ ದೇವರಿಗೆ ಪ್ರೀತಿ ಇದೆ. ಹಲ್ಲೆಲೂಯಾ. ಸಂತೋಷವಾಗಿ ಕೊಡಲಾರದೆ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ, ಅಯ್ಯೋ ಅವ್ರು ಕೊಟ್ಟಾರೆ ನಾನು ಕೊಡ್ಬೇಕು, ಸರ್ತಿ ಕಟ್ತಾರೆ ಕೆಲವೊಬ್ರು. ಹಲ್ಲೆಲೂಯಾ. ಅವ್ರು 500 ರೂಪಾಯಿ ಕೊಟ್ಟರೆ ಕಾಣಿಕೆ, ನಾನು ಕೂಡ 500 ರೂಪಾಯಿ ಕೊಡ್ಬೇಕು. ನಾವೇನು ಕಡಿಮೆ? ಅವರು ಕರೆದಾರ ಅಯ್ಯರು, ನಾವು ಕೂಡ ಕರಿಬೇಕು. ಸರ್ತಿ ಕಟ್ಟಿದರೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯಾವಾಗ ಸಂತೋಷ ಅಂತ ದೇವರಿಗೆ, ಯಾರು ಸಂತೋಷವಾಗಿ ಕೊಡ್ತಾರೋ ಆವಾಗ ದೇವರಿಗೆ ಅವ್ರ ಮೇಲೆ ಏನಿರುತ್ತಂತೆ? ಪ್ರೀತಿ ಇರುತ್ತೆ ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನಿಜವಾದ ಸಂತೋಷಗಳನ್ನು ನಾವು ಈ ಲೋಕದಲ್ಲಿ ನಾವು ಅನುಭವಿಸಬೇಕಾದರೆ, ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಆನಂದವನ್ನು ನಾವು ಅನುಭವಿಸಬೇಕಾದರೆ ಮೊದಲನೇದಾಗಿ ಆತನ ದರ್ಶನವನ್ನು ನಾವು ಕೋರಬೇಕು. ಆತನ ಆಲಯದಲ್ಲಿ ನಾವು
ಬರಬೇಕು. ಕೆಲಸಗಳು ಇದ್ದಾಗಲೂ ಇಲ್ಲದೆ ಇರುವಾಗಲೂ ದೇವರ ಆಲಯಕ್ಕೆ ಪ್ರಥಮವಾದ ಸ್ಥಾನವನ್ನು ಕೊಟ್ಟರೆ ನಿನ್ನ ಒಂದು ಹಣದ ಚೀಲ ಹೆಂಗಿರುತ್ತೆ? ತೂತು ಇರೋದಿಲ್ಲ. ಹಲ್ಲೆಲೂಯಾ. ಹಣದ ಚೀಲ ಹೆಂಗಿರುತ್ತೆ? ತುಂಬಿ ತುಳುಕ್ತಾ ಇರುತ್ತೆ. ನೀನು ಒಂದು ವೇಳೆ ದೇವರಿಗೆ ಸ್ಥಾನವನ್ನು ಕೊಡಲಾರದೆ ಎಷ್ಟು ದುಡಿದ್ರೂ ಕೂಡ ನಿನ್ನ ಒಂದು ದೇಹ ಏನಾಗುತ್ತೆ? ಆಯಾಸಗೊಳ್ಳುತ್ತೆ, ಅನಾರೋಗ್ಯಕ್ಕೆ ಈಡಾಗುತ್ತೆ. ಆದರೆ ಕೊಡುವಂಥ ಸಮಯ ದೇವರಿಗೆ ನೀನು ಕೊಟ್ಟಿದ್ದೇ. ಆದರೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರು, ಏನಂತ ಹೇಳಂದರೆ ಆತನ ದರ್ಶನದಲ್ಲಿ ಜನರು ಏನಾಗ್ತಾರಂತೆ? ಹಿಗ್ಗುತ್ತಾರೆ, ಉಲ್ಲಾಸಿಸ್ತಾರೆ, ಸಂತೋಷಿಸ್ತಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಮೊದಲನೇದಾಗಿ ನಿಜವಾದ ಸಂತೋಷ ನಮಗೆ ಎಲ್ಲಿ ಸಿಗುತ್ತೆ? ದೇವರ ಆಲಯದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ ಅನೇಕ ಜನರು ಏನು ಮಾಡ್ತಾರಂದರೆ ರಕ್ಷಣೆಯನ್ನು ಹೊಂದೋದಕ್ಕೆ ಮುಂದುಗಡೆ ಬರೋದಿಲ್ಲ. ಯೇಸು ಕ್ರಿಸ್ತನಂದರೆ ಆ ಜಾತಿ ದೇವರು, ಈ ಜಾತಿ ದೇವರು, ಅವ್ರ ದೇವರು, ಇವ್ರ ದೇವರು ಅಂಥೇಳಿ ತಾವೇ ಏನೇನೇನೋ ಕಲ್ಪನೆಗಳನ್ನು ಮಾಡಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸಪ್ಪ ಹುಟ್ಟಿರುವಂಥದ್ದು ಎಲ್ಲಿ? ಇಸ್ರಾಯೇಲ್ ದೇಶದಲ್ಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನರಾವತಾರಿಯಾಗಿ ಎಲ್ಲಿ ಬಂದ? ಭೂಮಧ್ಯಪುರವಾಗಿರ್ತಕ್ಕಂಥ ಇಸ್ರಾಯೇಲ್ ದೇಶದಲ್ಲಿ ಬಂದ ಆತ. ಹಲ್ಲೆಲೂಯಾ. ಭೂಮಿಯ ಮಧ್ಯದಲ್ಲಿ ಆತನು ಹುಟ್ಟಿ ಬಂದ ಪ್ರಿಯರೇ. ಯಾಕೆ ಭೂಮಿಯ ಮಧ್ಯದಲ್ಲಿ ಹುಟ್ಟಿ ಬಂದಂದರೆ ಲೇಖನಗಳೆಲ್ಲವೂ ಕೂಡ ಭೂಮಧ್ಯದಲ್ಲಿಯೇ ಹುಟ್ಟಬೇಕಾದವನು ಎಲ್ಲಿ ಹುಡ್ತಾನೆ? ಭೂಮಧ್ಯದಲ್ಲಿ ಹುಡ್ತಾನೆ ಅಂತೇಳಿ ವೇದಗಳು ಕೂಡ ಘೋಷಣೆಯನ್ನು ಮಾಡ್ತಾ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಬಂದ ಮೇಲೆ ಅನೇಕರು ಏನು ಮಾಡ್ತಾರೆ? ವಾಕ್ಯ ಕೇಳಿದ ಮೇಲೆ ಅವರು ಕೇವಲ ಅದ್ಭುತಕ್ಕೋಸ್ಕರವಾಗಿ ಬಂದರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ರಕ್ಷಣೆ ಹೊಂದಲಾರದೆ ನೀವು ಇದ್ದರೆ ನೀವೇನಾಗ್ತೀರಾ? ಪುನಃ ಲೋಕದ ಕಡೆಗೆ ಹೋಗ್ತೀರಾ. ಪುನಃ ಪಾತಾಳ ನಿಮಗೋಸ್ಕರವಾಗಿ ಕಾಯ್ದು ಕುಳಿತುಕೊಂಡಿರುತ್ತೆ. ಹಲ್ಲೆಲೂಯಾ. ಅಂಬಮ್ಮವ್ರಿಗೆ ಮಗ ಇದ್ದಾನೆ, ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಬಿಟ್ಟರೆ ಹೋಗ್ತಾ ಇದ್ದಾನೆ. ಅಲ್ಲ, ಮೊದಲು ಅಡ್ಮಿಷನ್ ಎಲ್ಲಿ? ಅಚ್ಚೋಳೆಯಲ್ಲಿ ಎಲ್ಲ ಮಾಡಿಸಿದ್ರು. ಹಲ್ಲೆಲೂಯಾ. ಅಂಬಮ್ಮವ್ರ ಮಗ ಸ್ಕೂಲಿಗೆ ಹೋಗಲಾರ್ದ 9 ತಿಂಗಳು ಇರ್ತೀರ ಸ್ಕೂಲ್ 9 ತಿಂಗಳು ಸ್ಕೂಲ್ ಇರುತ್ತೆ. 9 ತಿಂಗಳು ಹೋಗ್ಲಾರ್ದು ಒಮ್ಮೆಲೆ ಡೈರೆಕ್ಟ್ ಎಕ್ಸಾಮ್ಗೆ ಹೋದ್ರಪ್ಪ ಅಂದ್ರೆ ಏನು ಮಾಸ್ಟ್ರ್ ಏನಂತಾರೆ? ಯಾರಪ್ಪ ನೀನು ಅಂತೇಳಿ ಕೇಳ್ತಾರೆ. ಹಲ್ಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್. ಅದರಂಗೆ ಏನ್ರಿ ಅವರು ಹೋದ್ರಪ್ಪ ಅಂದ್ರೆ ಅಲ್ಲಿ ಹೋದ್ರೆ ಪಾಸ್ ಆಗ್ತಾರೆ ಅವರು. ಒಂದು ಎಜುಕೇಷನ್ ವಿಷಯದಲ್ಲಿ ಕಷ್ಟಪಡಲಾರ್ದು ಯಾವುದೇ ಆಗಲಿ ಕಷ್ಟ ನಾವು ಪಡಲೇಬೇಕು. ಹಲ್ಲೆಲೂಯಾ. ಎಫರ್ಟ್ ನಾವು ಹಾಕ್ಲಾರ್ದೇ ಇದ್ದರೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ನಾವು ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದರಂಗೆ 9 ತಿಂಗಳು ಹೋಗ್ಲಾರ್ದೆ ಮನೆಯಲ್ಲೇ ಇದ್ದುಕೊಂಡು ಬೇರೆ ಏನಾದರೂ ಕೆಲಸ ಮಾಡು, ಸಂಬಂಧ ಇಲ್ಲ. ಅವ್ರು ಏನಾದರೂ ಕೇಳ್ತಾರಾ? ಮಾಸ್ಟ್ರ್ ಏನು ಕೇಳ್ತಾರಾ? ಸ್ಕೂಲಿಗೆ ನೀನು ಬರಬೇಕು. ಯಾಕೆ ಅಡ್ಮಿಷನ್ ಮಾಡ್ಸಕ್ಕ ಹೋಗಿದ್ದಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಸಾರಿ ಏನು ಮಾಡ್ತಾರೆ ಮಕ್ಕಳನ್ನು, ಅವ್ರು ಏನು ಮಾಡ್ತಾರೆ? ಎಕ್ಸಾಮ್ ಹಾಲಲ್ಲಿ ಅವ್ರು ಅಲೋ ಮಾಡೋದಿಲ್ಲ. ಕೆಲವೊಂದು ಸಾರಿ ಇದು ಹಾಲ್ ಟಿಕೆಟನ್ನು ಕೂಡ ಏನು ಮಾಡ್ತಾರೆ? ರಿಜೆಕ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊನ್ನೆ ಒಬ್ಬರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನಿನ್ನೆ ಅವ್ರು ಹೇಳಿದರು, ಇಲ್ಲಯ್ಯ ಎಷ್ಟು ಓದಿದ್ರೂ ನನಗೆ ಇಂಗ್ಲೀಷ್ ತಲೆಗೆ ಹತ್ತದೇ ಇಲ್ಲ ಅಂತ. ನಂಗೆ ಓದೋಕ್ಕೆ ಬರಲ್ಲಯ್ಯ, ನಾವು ಹಿಂಗಯ್ಯ. ಹಲ್ಲೆಲೂಯಾ. ನಾನು ನಿಜವಾಗ್ಲೂ ಹೇಳ್ತೀನಿ, ನನ್ನದೇ ಸಾಕ್ಷಿ ಹೇಳ್ತೀನಿ, ಬೇರೆಯವ್ರದ್ದು ಬೇಕಾಗಿಲ್ಲ. ನಾನು ಹುಟ್ಟಿ ಬೆಳೆದಿರುವಂಥದ್ದೆಲ್ಲ ಬಾದರ್ಲಿಯಲ್ಲಿ ಪ್ರಿಯರೇ. 1ರಿಂದ 7ನೇ ಕ್ಲಾಸ್ವರೆಗಲ್ಲಿ ಸ್ಕೂಲ್ ಇದೆ. ಹೆಂಗಿದೆ ಸ್ಕೂಲು? ಮೇಷ್ಟ್ರಿದ್ದಾರೆ ಆದರೆ ಕಲಿಸಲ್ಲ. ಹಲ್ಲೆಲೂಯಾ. ಮೇಷ್ಟ್ರಿದ್ದಾರೆ, ಗೌರ್ಮೆಂಟ್ ಸ್ಕೂಲು, ಆದರೆ ಏನು ಮಾಡಲ್ಲ? ಹೇಳಿಕೊಡಲ್ಲ. ಒಂದು ಸಬ್ಜೆಕ್ಟ್ ಹೇಳಿದ್ರೆ ಇನ್ನೂ ಉಳಿದಂಥ ಸಬ್ಜೆಕ್ಟ್ಗಳು ಹೇಳಿಕೊಡುವಂಥ ಸ್ಥಿತಿ ಇಲ್ಲ. 1ನೇ ಕ್ಲಾಸ್ 2ನೇ ಕ್ಲಾಸ್ ಎಲ್ಲ ಚೆನ್ನಾಗಿ ಹೋಯಿತು. ಅಲ್ಲಿ ನಮ್ಮದು ಡಾಕ್ಟ್ರ್ ಫ್ಯಾಮಿಲಿ ಅಂತೇಳಿ ನಮಗೆ ಭಾಳ ಗೌರವ ಕೊಡ್ತಿದ್ರು. ಹಲ್ಲೆಲೂಯಾ. ಡಾಕ್ಟ್ರ್ ಫ್ಯಾಮಿಲಿ ಅಂತೇಳಿ ಆಯ್ತು, ಎಲ್ಲದ್ರಾಗ ಫಸ್ಟ್ ಬರಲಾರ್ದೇ ಇರಲಿ. ಹಲ್ಲೆಲೂಯಾ. ಏನು ಮಾಡಿದೆ? ಎಲ್ಲದ್ರಾಗ ಫಸ್ಟ್. ಎಲ್ಲ ಕ್ಲಾಸ್ ಮಾನಿಟ್ರ್ ನಾವೇ, ಮುಖ್ಯಮಂತ್ರಿ ನಾವೇ, ಎಲ್ಲ ನಾವೇ. ಎಲ್ಲ ಕ್ಲಾಸಿನ ಕೀಲಿ ಎಲ್ಲ ಯಾರ ಹತ್ರ ಇರ್ತಾಯಿತ್ತು? ನಮ್ಮ ಹತ್ರನೇ ಇರ್ತಾಯಿತ್ತು. ಆಯಿತು, ಚೆನ್ನಾಗಿ ಸ್ಕೂಲಿದ್ದಾಗ ಸ್ಕೂಲಿಗೆ ಹೋಗೋದು, ಸ್ಕೂಲ್ ಬಿಟ್ಟ ಮೇಲೆ ಹಳ್ಳಕ್ಕೆ ತಿರುಗೋದು, ಅದೆಲ್ಲ ಮಾಡ್ತಾಯಿದ್ವಿ. ಓದು ಬಾ ಅಂದ್ರೆ ಬರುತ್ತಾ? ಕಷ್ಟಪಡಲಾರ್ದೆ ಬರುತ್ತಾ? 7ನೇ ಕ್ಲಾಸ್ವರೆಗೆ ಹಂಗೆ ಲೈಫ್ ಏನಾಯಿತು? ಲೀಡ್ ಆಯಿತು ಪ್ರಿಯರೇ. 7ನೇ ಕ್ಲಾಸ್ ಹೋದ್ಮೇಲೆ ಆ ಸ್ಥಳ ಬಿಟ್ಟು ಹೋಗಬೇಕಲ್ಲ, ಮುಂದಕ್ಕೆ ಅಲಬ್ನೂರಿಗೆ ಸೇರಿಕೊಂಡ್ವಿ. ಅಲ್ಲಿ ಹಾಲ್ ಟಿಕೆಟ್ ಎಲ್ಲ, ಎಕ್ಸಾಮ್ ಮಾರ್ಕ್ಸ್ ಕಾರ್ಡು ಮತ್ತು TC ಎಲ್ಲ ತೊಗೊಂಡು ಅಲ್ಲಿ ಅಡ್ಮಿಷನ್ ಮಾಡ್ಸೋಕೆ ಹೋದಾಗ ಅಲ್ಲಿ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಡ್ಮಿಷನ್ಗೆ ಏನು ಮಾಡ್ತಾಯಿದ್ದಾರೆ ಅವರು? ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮಗೆ ಏನೂ ಗೊತ್ತಿಲ್ಲ. ಇಲ್ಲಿ ಏನ್ರಿ ಡಾಕ್ಟ್ರ್ ಮಗಪ್ಪ, ಆಯ್ತು ಮುಂದಕ್ಕೆ ಹಾಕ್ಬಿಡ್ರಿ ಅಂಥೇಳಿ ಹಂಗೆ ಹಾಕಿದ್ದಾರೆ. ಕೆಲವು ಸ್ವಲ್ಪ ಜ್ಞಾನ ಇತ್ತು. ಹಲ್ಲೆಲೂಯಾ. ಅಷ್ಟು ಹಸಿದಡ್ಡ ಅಂತಲ್ಲ, ಸ್ವಲ್ಪ ಜ್ಞಾನ ಇತ್ತು. ಇದ್ದಾದ್ಮೇಲೆ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಏನಾಯ್ತು ರೀ? ಎಲ್ಲ
ಕಠಿಣವಾದಂಥ ಸ್ಥಿತಿ. ಯಾಕಾದ್ರೂ ಹಚ್ಚಿದ್ವಪ್ಪ ಸ್ಕೂಲ್ಗೆ, ಹೈಸ್ಕೂಲು ಬಿಟ್ಬಿಡೋಣ ಬಿಡು, ಯಾಕೆ ಸುಮ್ಮನೆ ಓದಿ ಆದರೂ ಉದ್ಧಾರ ಆಗೋದು. ಓದ್ಲಾರ್ದು ಎಷ್ಟೋ ಜನ ಇದ್ದಾರಲ್ಲ, ಅವ್ರಂಗೆ ನಾವು ಅಂತೇಳಿ ಬರೋದೇ ಅದು ಮೊದಲನೇ ಥಾಟ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಾಗ ನಮಗೇನಾದರೂ ಬರಲಾರ್ದಿದ್ದಂಥ ಸಮಯದಲ್ಲಿ ಹೆಣ್ಮಕ್ಳು ಮುಂದುಗಡೆ ಏನು ಮಾಡ್ತಿದ್ರಿ, ಮಂಡಿ ಇವ್ರು ನಡೆಸ್ತಿದ್ರು. ಹೇಳ್ತಿದ್ರೆ ಭಾಳ ಸರಿ ನಡೆದಿದ್ದೀವಿ. 8ನೇ ಕ್ಲಾಸ್ ಎಲ್ಲ ಬರೀ ಅದರಾಗೆ ಹೋಗ್ಯದ. ಆದರೆ 8ನೇ ಕ್ಲಾಸಲ್ಲಿ ಒಂದು ಚಾಲೆಂಜನ್ನು ತೊಗೊಂಡು ನಾವು ಯಾಕೆ ನಡಿಬೇಕು, ಯಾಕೆ ನಾವು ಓದಬಾರ್ದು? ಅದೇ ಅಲ್ವಾ 7ನೇ ಕ್ಲಾಸ್ವರೆಗೂ ನಾವು ಏನು ಓದಲಾರ್ದೆ ಬಂದಿದ್ದೇವೆ. ಆದರೆ 8ನೇ ಕ್ಲಾಸಲ್ಲಿ ಹೇಳಿಕೊಡುವಂಥ ಗುರುಗಳಿದ್ದಾರೆ, ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ. 7ನೇ ಕ್ಲಾಸ್ವರೆಗೆ ಗುರುಗಳು ಸಿಗಲಿಲ್ಲ. ಆದರೆ ಗುರುಗಳು ಎಷ್ಟು ಹೇಳಿದ್ರು ಕೂಡ ನಾವು ಓದಲಾರ್ದೇ ಇದ್ದರೆ ನಮಗೇನು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲಿಯ ರೊಟ್ಟಿ ಮಾಡೋದು ಹೇಳ್ಕೊಡ್ತೀರಿ, ರೊಟ್ಟಿ ಮಾಡಲಾರ್ದು ಇಲ್ಲ, ಬರೀ ಅಮ್ಮನ ನೋಡ್ಕೊಂಡು ಕೂತ್ಕೊಂಡ್ರೆ ರೊಟ್ಟಿ ಮಾಡೋದು ಕಲ್ತೀನಿ ಅಂದ್ರೆ ಕಲಿಯೋಕ್ಕಾಗತ್ತಾ? ಮಾಡಬೇಕು, ಕೂತ್ಕೊಂಡ್ರೆ ಆಗುತ್ತೆ. ಕೂತ್ಕೊಳ್ಳಾರ್ದೆ ನಿನ್ನ ಶಕ್ತಿಯನ್ನು ನೀನು ಉಪಯೋಗಿಸಲಾರದೆ ಇದ್ದರೆ ಯಾವುದಕ್ಕೂ ಕೂಡ ಪ್ರಯೋಜನ ಆಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದರಂಗೆ ಮಂಡಿ ಏರಿಸಿದ್ರು. ಆ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಯಾವ ಒಂದು ಸ್ಟೂಡೆಂಟ್ ನಾವೆಲ್ಲರಿಗಿಂತ ಹಸಿ ದೊಡ್ಡ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇದ್ದಂಗೆ 8ನೇ ಕ್ಲಾಸಿಗೆ ರೀ ಹೇಳ್ತಾ ಇರೋದು. ಅಲ್ಲಲ್ಲಿಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡು, ಒಂದು ಛಲವನ್ನು ತೆಗೆದುಕೊಂಡು, ಛಲ ತಗೊಂಡು ಓದಿದ್ವಿ. ಆ ಸಮಯದಾಗ 10ನೇ ಕ್ಲಾಸಿಗೆ ಆದರ್ಶ ವಿದ್ಯಾರ್ಥಿ ಅಂತೇಳಿ ಯಾರಿಗೆ ಕೊಟ್ರಿ ಅವಾರ್ಡ್? ನನಗೆ ಕೊಟ್ರಿ. ಅಲ್ಲಲ್ಲಿಯಾ, ಯಾರಿಗೆ ಕೊಟ್ರಿ? ನನಗೆ ಆದರ್ಶ ವಿದ್ಯಾರ್ಥಿ ಅಂತೇಳಿ ಅವಾರ್ಡ್ ಕೊಟ್ಟರು. ಮತ್ತು ಎಲ್ಲದರಲ್ಲಿ ಸ್ಪೋರ್ಟ್ಸಲ್ಲಿ ಪ್ರತಿಯೊಂದರಲ್ಲಿ ಏನಿದ್ದೆ, ನಾನು ಫಸ್ಟ್ ಇದ್ದೆ. ಅಲ್ಲಲ್ಲಿಯಾ, ಎಕ್ಸಾಮ್ 10th ಕ್ಲಾಸಲ್ಲಿ ಈಗಲೂ ಕೂಡ ಬೋರ್ಡಲ್ಲಿ ಹೆಸರಿದೆ ಪ್ರಿಯರೇ. ಅಲ್ಲಲ್ಲಿಯಾ, ಅಲ್ಲಲ್ಲಿಯಾ. ಅದಕ್ಕೆಲ್ಲ ಕಾರಣ ಯಾರು ರೀ? ದೇವರು. ಮತ್ತು ನಾನು ಹಾಕಿರ್ತಕ್ಕಂಥ ಎಫರ್ಟ್, ಆ ಎಫರ್ಟ್ ಹಾಕೋಂಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಮತ್ತು ಆತನ ಕೃಪೆಯೇ ಕಾರಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ವಿಷಯ ನಮ್ಮಿಂದ ಎಲ್ಲ ಆಗುತ್ತೆ. ಇಂಪಾಸಿಬಲ್ ಅಂತೇಳಿ ನಾವು ಅಂದ್ಕೊಳ್ತೀವಿ, ಅದರಲ್ಲೇ ಇರುತ್ತೆ ಏನ್ರಿ, ಐ ಆಮ್ ಪಾಸಿಬಲ್, ನನ್ನಿಂದ ಆಗುತ್ತೆ. ಆಗಲ್ಲ ಅಂದರೆ ಯಾವುದೂ ಕೂಡ ಆಗಲ್ಲ. ಸೋಮಾರಿಗೆ ಯಾವ ನೋವು ಅಂತ್ರಿ? ಸತ್ಯವೇದ ಹೇಳುತ್ತೆ, ಹೊರಗಡೆ ಹೋದರೆ ದಾರಿಯಲ್ಲಿ ಸಿಂಹ ಬರುತ್ತೆ ಅಂತೇಳಿ ಹೇಳ್ತಾನಂತೆ ಸೋಮಾರಿ. ಹಲ್ಲೆಲೂಯಾ. ಮುಂದಕ್ಕೆ ಹೋದರೆ ಏನಿರೋದತ್ತೆ? ಸಿಂಹ ಇರೋದಿಲ್ಲ, ಯಾವುದೇ ಇರೋದಿಲ್ಲ. ಆ ಓದಂಥ ಕೆಲಸಗಳನ್ನು ಮಾಡಿಕೊಂಡು ಬರೋದಕ್ಕೆ ದೇವರು ಶಕ್ತಿಯನ್ನು ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಯಾಕೆ ನಾವು ರಕ್ಷಣೆ ಮಾರ್ಗದ ಕಡೆಗೆ ಬರೋದಕ್ಕೆ ಹಿಂದೇಟಾಗ್ತಾ ಇದ್ದೇವೆ ಅಂದರೆ, ಹಿಂದೆ ಮಾಡಿಕೊಂಡು ಬಂದಿರ್ತಾರಲ್ಲ ಸಂಪ್ರದಾಯಗಳು, ಅವುಗಳನ್ನು ಬಿಟ್ಟು ಬಂದರೆ ನಮಗೇನಾದರೂ ಕಷ್ಟ ಆಗುತ್ತೇನೋ? ಹಲ್ಲೆಲೂಯಾ. ಅಮಾವಾಸ್ಯೆ ಮಾಡಲಾರ್ದಿದ್ರೆ ಏನಾದರೂ ಕಷ್ಟ ಆಗುತ್ತೇನೋ? ಹುಣ್ಣಿಮೆ ಮಾಡಲಾರ್ದಿದ್ರೆ ನಮಗೇನಾದರೂ ಕಾಡ್ತಾವೇನೋ? ಕಾಡವು ಯಾವಿಲ್ಲ, ಕಾಡವು ಯಾವಿಲ್ಲ. ನಿಮ್ಮನ್ನು ಕಿತ್ಕೊಂಡು ತಿನ್ನುವಂಥವುಗಳು ಕೂಡ ಯಾವ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ಏಸಪ್ಪ ಒಂದು ಸಾರಿ ಏನಾಗುತ್ತಂದ್ರೆ ಆತನ ಶಿಷ್ಯರು ಏನು ಮಾಡ್ತಾರೆ, ನಾವು ದೆವ್ವಗಳನ್ನು ಓಡಿಸಿಬಿಟ್ಟಿವಿ ಅಂತೇಳಿ ಮಾತಾಡ್ಕೊಳ್ತಾ ಇದ್ದಾರೆ. ನಮ್ಮ ಹತ್ರ ನಾವು ರೋಗಿ ಮೇಲೆ ಕೈ ಇಟ್ಟರೆ ಸ್ವಸ್ಥ ಆಗಿಬಿಡ್ತು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಉಬ್ಬಿಕೊಳ್ತಾ ಇದ್ದಾರೆ. ಆವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾರೆ ಪ್ರಿಯರ. ಆ ಮಾತನ್ನೇ ಈಗ ಹೇಳ್ತಾ ಇರೋದು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಾಕ್ಯ. ಒಂದು ಸಾರಿ ಓದ್ತೀರಾ? ಶ್ರೀ ಲೂಕನು ಬರೆದ ಸುವಾರ್ತೆ ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ. ಏನಂತೇಳಿ? ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದೆ. ಹಲ್ಲೆಲೂಯಾ. ಯಾವುದಕ್ಕೆ ಸಂತೋಷ ಪಡಬೇಕು ನಾವು? ನಮ್ಮ ಹೆಸರುಗಳು ಎಲ್ಲಿ ಬರೆಯಲ್ಪಟ್ಟಿದ್ದಾವೆ? ಪರಲೋಕದಲ್ಲಿ ಬರೆಯಲ್ಪಟ್ಟಿದ್ದಾವೆ. ಭೂಲೋಕದಾಗ ಎಲ್ಲಿ ಬರೆದ್ರು ಕೂಡ ಹೋಗಿಬಿಡುತ್ತೆ ಅದು. ಹಲ್ಲೆಲೂಯಾ. ಅಳಿಸಾಕ್ತಾರೆ. ಆ ಕಿಲೋಮೀಟ್ರ್ ಕಲ್ಲಿಗೆ ಹುಡುಗರು ಎಷ್ಟು ತಾರತಿಗಡಿ ಮಾಡಿರ್ತಾರೆ. ಹಲ್ಲೆಲೂಯಾ. 8 ಕಿಲೋಮೀಟ್ರ್ ಅಂತಿದ್ರೆ ಏನು ಮಾಡ್ತಾರೆ, ಮೊದಲು ಅದ್ರ ಮುಂದೆ ಏನು ಮಾಡ್ತಾರೆ, ಒಂದು ಸೊನ್ನೆ ಇಡ್ತಾರೆ. ಪಾಪ ಯಾರೋ ಬರಲಾರ್ದ್ರೆ ಬದ್ರಪ್ಪ ಅಂದ್ರೆ ಎಷ್ಟು ದೂರ ಐತಂದ್ರೆ 80 ಕಿಲೋಮೀಟ್ರ್ ಐತಮ್ಮಂಗೆ ಅದು ಕಂಡಿರ್ಬೇಕು. 80 ಇದ್ರಪ್ಪ ಅಂದ್ರೆ ಏನು ಮಾಡ್ತಾರೆ, ಆ ಸೊನ್ನೆ ತೆಗೆದು ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಬ್ಬರು ಸಂತೋಷ ಪಡ್ತಾರೆ, ಅಯ್ಯೋ ನನ್ನ ಕಲ್ಲು ಏನು ಮಾಡಿದ್ರು, ಯಾವುದೋ ಒಂದು ಮಂದಿರ ಸ್ಥಾಪನೆ ಆಗಬೇಕಾದ್ರೆ ಆ ಕಲ್ಲಿನ ಮೇಲೆ ನನ್ನ ಹೆಸರನ್ನು ಏನು ಮಾಡಿದ್ದಾರೆ, ಕೆತ್ತಿದ್ದಾರೆ ಅಂತೇಳಿ ಸಂತೋಷ ಪಡ್ತಾರೆ. ಇನ್ನು ಕೆಲವೊಬ್ರದ್ದು ಹೆಂಗಿರುತ್ತೆ, ಅಣ್ಣ ತಮ್ಮರು ಇದ್ರಪ್ಪ ಅಂದ್ರೆ, ಕುಟುಂಬದವ್ರು ಇದ್ರಪ್ಪ ಅಂದರೆ, ಲಗ್ನ ಪತ್ರದಾಗ ನನ್ನ ಹೆಸರು ಹಾಕಿಲ್ಲ, ನಾನು ಅವ್ರ ಮನೆಗೆ ಅವ್ರ ಲಗ್ನಕ್ಕೆ ನಾನು ಬರಲ್ಲ. ಹಲ್ಲೆಲೂಯಾ. ನನ್ನ ಹೆಸರು ಹಾಕ್ಸ್ಯಾರಪ್ಪ, ನಾನು ಅವ್ರ ಲಗ್ನಕ್ಕೆ ಹೋಗ್ತೀನಿ ಅಂತೇಳಿ ಕೆಲವೊಬ್ರು ಏನು ಮಾಡ್ತಾರೆ, ಸಂತೋಷ ಪಡ್ತಾರೆ ಪ್ರಿಯರ್. ಹಲ್ಲೆಲೂಯಾ.
ಎಲ್ಲೆಲ್ಲೋ ಹೆಸರುಗಳನ್ನು ಬರೆಸ್ಕೊಂಡು ಏನು ಮಾಡ್ತಾರೆ, ಸಂತೋಷ ಪಡ್ತಾರೆ. ಕೆಲವೊಬ್ಬರು ಬ್ಯಾನರ್ಗಳಲ್ಲಿ, ಈಗಂತೂ ಬ್ಯಾನರ್ ಯುಗ ಇದು, ಅಲ್ಲಲ್ಲಿಯ ಎಲ್ಲ ಬ್ಯಾನರ್ಗಳೇ ತುಂಬಿರ್ತವೆ ಎಲ್ಲ ಸಿಟಿಯಲ್ಲಿ. ನಾವು ಹೋದರೆ ಎಲೆಕ್ಷನ್ ಟೈಮಲ್ಲಂತೂ ನಾವು ಹೇಳ್ಕೊಬಾರ್ದು, ಮದುವೆ ಮುಂಜಿ ಕಾರ್ಯಕ್ರಮಗಳು ಇದ್ದರೆ, ಜಾತ್ರೆಗಳು ಏನಾದರೂ ಊರಲ್ಲಿದ್ರಪ್ಪ ಹೆಂಗಿರುತ್ತೆ, ಎಲ್ಲ ಬ್ಯಾನರೇ ತುಂಬಿರುತ್ತಾ. ಹೆಸರುಗಳು, ಫೋಟೋಗಳು, ಫೋಸ್ಗಳು ಎಲ್ಲವನ್ನು ಏನು ಮಾಡ್ತಾ ಇರ್ತಾರೆ, ಅದರಲ್ಲಿ ಬ್ಯಾನರಲ್ಲಿ ಹಾಕ್ಸಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಬ್ಯಾನರ್ ಸ್ವಲ್ಪ ಹೊತ್ತಿರುತ್ತೆ, ಪುನಃ ಏನಾಗ್ಬಿಡುತ್ತೆ, ಕಿಚ್ಚೋಗ್ಬಿಡುತ್ತೆ. ಹಲ್ಲೆಲೂಯಾ. ನಾವು ಯಾಕೆ ಸಂತೋಷ ಪಡಬೇಕು? ನಮ್ಮ ಹೆಸರುಗಳು ಎಲ್ಲಿ ಬರೆಯಲ್ಪಟ್ಟಿದ್ದಾವೆ? ಪರಲೋಕದಲ್ಲಿ ಬರೆಯಲ್ಪಟ್ಟಿದ್ದಾವೆ. ಹಲ್ಲೆಲೂಯಾ. ಪರಲೋಕಕ್ಕೆ ಇವ್ರು ಯಾರು ಕೂಡ ಏರಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ರಿ, ಈ ಲೋಕದಾಗ ಯಾರಾದ್ರೂ ನಾವು ಮುಂದಕ್ಕೆ ಹೋಗ್ತೀವಿ ಅಂತೇಳಿ ಕಾಲಿಡ್ದು ಎಳಿತಾರೆ ಇಲ್ಲಿ. ಹಲ್ಲೆಲೂಯಾ. ಏನು ಮಾಡ್ತಾರ, ಸ್ವಲ್ಪ ಅಭಿವೃದ್ಧಿ ಆಗಕತ್ತೇನಪ್ಪ, ಹೊಲ ಮನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಕತ್ತೇನಪ್ಪ, ಒಳ್ಳೆ ರೀತಿಯಲ್ಲಿ ಕಾಲೇಜ್ಗೆ ಹೋಗ್ಕತ್ತೇನಪ್ಪ, ಭಯಭಕ್ತಿಯಲ್ಲಿ ಇದ್ದಾನಪ್ಪ ಅಂತೇಳಿ ಏನು ಮಾಡ್ತಾರೆ, ಅವ್ರನ್ನ ಕಾಲಿಡ್ದು ಹೇಳ್ತಾರೆ. ಹೋಗ್ಬಾರ್ದು ಮಂದಿರಕ್ಕೆ ಅಂತೇಳಿ ಏನು ಮಾಡ್ತಾರೆ, ಕಾಲಿಡಿದು ಎಳಿತಾರೆ ಪ್ರೇರೆ ಕೆಲವೊಬ್ಬರು. ಹಲ್ಲೆಲೂಯಾ. ಆದರೆ ಪರಲೋಕದಲ್ಲಿ ಕಾಲಿಡಿದು ಎಳೆದಂಥದ್ದು ಇಲ್ಲ. ಅಲ್ಲೆಲ್ಲ ಸಮಾನತೆ, ಅಲ್ಲೆಲ್ಲ ದೇವ್ರನ್ನ ನಂಬಿದಂಥ ಮಕ್ಕಳಿರ್ತಾರೆ. ಎಂಥ ಮಕ್ಕಳಿರ್ತಾರೆ? ಪರಿಪೂರ್ಣ ಭಕ್ತಿಯ ಜೀವಿತವನ್ನು ಮಾಡಿದಂಥ ಮಕ್ಕಳಿರ್ತಾರೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್. ಅದ್ರ ಸಲುವಾಗಿ ಮತ್ತೆ ನಾವು ಯಾವುದಕ್ಕಾಗಿ ಸಂತೋಷ ನೀರು ಚೆಲ್ತಾರೆ. ಮತ್ತೆ ಯಾವುದಕ್ಕಾಗಿ ಸಂತೋಷ ಪಡಬೇಕು ನಾವು? ಹಲ್ಲೆಲೂಯಾ. ಯಾವುದಕ್ಕಾಗಿ ಸಂತೋಷ ಪಡಬೇಕು ನಾವು? ನಮ್ಮ ಹೆಸರು ಎಲ್ಲಿ ಬರೆಯಲ್ಪಟ್ಟಿದ್ದಾವೆ? ಪರಲೋಕದಲ್ಲಿ. ಜೀವ ಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಕಾಣಲಿಲ್ಲವೋ ಅವರೆಲ್ಲರೂ ಎಲ್ಲಿಗೆ ಹೋದ್ರಂತೆ? ಅಗ್ನಿ ನರಕಕ್ಕೆ ಹೋದರು. ಒಂದ್ಸಾರಿ ಪ್ರಕಟಣೆ ಗ್ರಂಥ, ಪ್ರಕಟಣೆ 20ನೇ ಅಧ್ಯಾಯ 15ನೇ ವಾಕ್ಯ. ಯಾವನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಹಲ್ಲೆಲೂಯಾ. ಯಾರ ಹೆಸರುಗಳು ಪರಲೋಕದಲ್ಲಿ ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿಲ್ಲವೋ ಅವ್ರು ಎಲ್ಲನ್ನ ಬರ್ಕೊಳ್ರಿ, ಎಂಥ ಬ್ಯಾನರ್ಗಳನ್ನು ಹಾಕ್ಕೊಳ್ರಿ, ಎಂಥ ಶಿಲಾನ್ಯಾಸದ ಮೇಲೆ ತಮ್ಮ ಹೆಸರುಗಳನ್ನು ಬರ್ಕೊಂಡ್ರು ಕೂಡ ಅವರಿಗೆ ಪರಲೋಕ, ಮುಕ್ತಿ, ಮೋಕ್ಷ ಮಾರ್ಗ ಎನ್ನುವಂಥದ್ದು ಸಿಗೋದಕ್ಕೆ ಸಾಧ್ಯವಿಲ್ಲ. ಸತ್ಯವೇದ ಹೇಳ್ತಾ ಇದೆ, ಎಚ್ಚರ ಪಡಿಸ್ತಾ ಇದೆ ಪ್ರೇರೆ. ಅವರು ಉಬ್ಬಿಕೊಳ್ತಾ ಇದ್ದಾರೆ, ಇಲ್ಲ ನಾನೇ ನಡೆಸಿದ್ನಿ ಇವ್ರಿಗೆ ಮಂದಿರಕ್ಕೆ ಅಂತೇಳಿ. ಕೆಲವು ಜನರು ಏನು ಮಾಡ್ತಾ ಇರ್ತಾರೆ, ಅನ್ಕೊಳ್ತಾ ಇರ್ತಾರೆ. ಸ್ವಾರ್ಥ ಬೇಡ, ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆ ನಮ್ಮದಾಗಿರ್ಬೇಕು. ಹಲ್ಲೆಲೂಯಾ. ಸ್ವಾರ್ಥ ಬಂದಿದೆ ಅಂದರೆ ಅಲ್ಲಿ ಏನಿರಲ್ಲ, ದೇವರಿಗೆ ಸ್ಥಾನ ಇರೋದಿಲ್ಲ. ಹಲ್ಲೆಲೂಯಾ. ಅಹಂ ಅಂದ್ರೆ ಏನ್ರಿ? ನಾನೇ, ನನ್ನಿಂದನೇ ನಡೀತಾ ಇದೆ, ಎಲ್ಲ ನಾನೇ, ನಾನು ಇರಲಿಲ್ಲ ಅಂದ್ರಪ್ಪ ಮನೆಗೆ ಆಧಾರ ಇಲ್ಲ ಅಂತೇಳಿ ನಾವು ಅಂದ್ಕೊಳ್ಬಾರ್ದು. ಹಲ್ಲೆಲೂಯಾ. ಅಹಂ ಇದ್ದವನು ಯಾರು ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅವನ ಅಹಂಕಾರ ಅವನನ್ನೇ ತಿನ್ನುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಪರಲೋಕದಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ರೆ ನಿನಗೇನಿರುತ್ತೆ? ಸಂತೋಷ ಇರುತ್ತೆ. ಹಲ್ಲೆಲೂಯಾ. ಏಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ, ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟ ಕಾರಣಕ್ಕಾಗಿ ನೀವು ಏನು ಮಾಡ್ರಿ? ಸಂತೋಷ ಪಡ್ರಿ. ಹಲ್ಲೆಲೂಯಾ. ಭೂಲೋಕದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಹೆಸರುಗಳು ಏನಾಗ್ತವೆ? ಹಳ್ಳ ಕೊಳ್ಳಗಳು ಬಂದರು, ಸುನಾಮಿ ಬಂದರೆ ಏನಾಗ್ತವೆ? ಕಿತ್ಕೊಂಡು ಹೋಗಿಬಿಡ್ತವೆ. ನಿನಗೆ ಬೇಡವಾದವರು ನಿನ್ನ ಹೆಸರನ್ನು ಅಳಿಸಿ ಹಾಕ್ಬೋದು. ಹಲ್ಲೆಲೂಯಾ. ಆದರೆ ಪರಲೋಕದಲ್ಲಿ ಬರೆಯಲ್ಪಟ್ಟಂಥವ್ರ ಹೆಸರುಗಳು ಅವ್ರನ್ನ ಏನು ಮಾಡ್ತವೆ ಅಂತಾರೆ? ಜೀವಬಾಧ್ಯರ ಪಟ್ಟಿಯಲ್ಲಿರ್ತಕ್ಕಂಥವ್ರ ಹೆಸರುಗಳು ಏನಾಗ್ತವೆ? ಪರಲೋಕಕ್ಕೆ ನಡೆಸ್ತವೆ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ? ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನನ್ನು ಬೆಂಕಿಯ ಕೆರೆಗೆ ದೊಬ್ಬಿದ್ರು ಅಂತೇಳಿ. ಎಲ್ಲಿಗೆ ದೊಬ್ಬಿದ್ರು? ಬೆಂಕಿಯ ಕೆರೆ. ಅದು ಏನಂತೆ? ಎರಡನೆಯ ಮರಣ. ಹಲ್ಲೆಲೂಯಾ. ಕೆಲವು ಜನ ದೇವರನ್ನ ನಂಬಿರ್ತಾರೆ, ಆದರೆ ಏನು ಮಾಡಲ್ಲ? ದೀಕ್ಷಾ ಸ್ನಾನವನ್ನು ತಗೊಳ್ಳೋದಿಲ್ಲ, ರಕ್ಷಣೆ ಮಾರ್ಗವನ್ನು ಹೊಂದಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ತಿಮ್ಮಾಪುರ ಗ್ರಾಮದಲ್ಲಿ ಸುಮಾರು ಒಂದು 20 ಜನ ನಾಯಕರು ಏನು ಮಾಡಿದ್ದಾರೆ ರೀ? ದೀಕ್ಷೆ ತೊಗೊಂಡಿದ್ದಾರೆ. ಎಷ್ಟು ಜನ ರೀ? 20 ಜನ ನಾಯಕರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಏನಂತೀವಿ ಈ ಕಡೆ ನಿಮ್ಮ ಭಾಗದಲ್ಲಿ? ನಾಯಕರು ಅಂತೀರಿ, ಏನಂತೀರಿ? ಬ್ಯಾಳ್ರು ಅಂತೀವಿ, ಹೌದಿಲ್ಲ? ಹಲ್ಲೆಲೂಯಾ. ಬೇಡರು ಅದು ಆ್ಯಕ್ಚುಲಿ ಆ ಥರ. ಹಲ್ಲೆಲೂಯಾ. ಅವ್ರು ಏನು ಮಾಡಿದ್ದಾರೆ? ರಕ್ಷಣೆಯನ್ನು ಹೊಂದಿದ್ದಾರೆ. ದೇವರ ದೃಷ್ಟಿಯಲ್ಲಿ ಗಂಡು ಹೆಣ್ಣು ಎರಡೇ ಇರೋದು. ಹಲ್ಲೆಲೂಯಾ. ನಾವು ಅದು ಇದು ಅಲ್ಲದು ಇಲ್ಲದ ಅಂತೇಳಿ ಏನು ಮಾಡ್ತೀವಿ? ಕೂನ ಹಿಡೋದಕ್ಕಾಗಿ ಕುಲ ಮಾಡಿದರ ಹೊರತಾಗಿ ಭೇದ ಮಾಡೋದಕ್ಕಾಗಿ ಕುಲವನ್ನು ಮಾಡಿಲ್ಲ. ಬರ್ತಾ 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 ಕುಲ ಎನ್ನುವಂಥದ್ದು ಏನಾಗಿದೆ? ವಿಷಪೂರಿತವಾದ ಮುಳ್ಳು ಕಜ್ಜಿಯಾಗಿ
ಮಾರ್ಪಟ್ಬಿಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಯೇಸು ಕ್ರಿಸ್ತನಂದರೆ ಆತನು ಎಲ್ಲರ ದೇವರು. ಭೂಮಿಗೆ ಒಬ್ಬನೇ ಸೂರ್ಯ ಇದ್ದಾನೆ. ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ಹೆಂಗೆ ತಿರುಗ್ತಾ ಇದ್ದಾವೋ ಅದರಂಗೆ ದೇವರಿಗೆ ಅಧೀನವಾಗಿ ಎಲ್ಲವೂ ಕೂಡ ಇದ್ದಾವೆ. ಆತನೇ ಸೃಷ್ಟಿಕರ್ತನಾಗಿರುವಂಥ ದೇವರು, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ದಯವಿಟ್ಟು ನೀವು ಇನ್ನೂ ಯಾರು ರಕ್ಷಣೆ ಮಾರ್ಗದಲ್ಲಿ ಬಂದಿಲ್ವೋ ನೀವೇನು ಮಾಡಬೇಕು? ರಕ್ಷಣೆ ಮಾರ್ಗದಲ್ಲಿ ಬರಬೇಕು. ರಕ್ಷಣೆ ಮಾರ್ಗದಲ್ಲಿ ಬಂದರೆ ನಿಮ್ಮ ಹೆಸರುಗಳು ಎಲ್ಲಿ ಬರೆಯಲ್ಪಡ್ತವೆ? ಪರಲೋಕದಲ್ಲಿ ಬರೆಯಲ್ಪಡ್ತವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀನು ಯಾವುದೇ ಜಾತಿ ಆಗಿರು, ಯಾವುದೇ ಜನಾಂಗವಾಗಿರು, ಎಲ್ಲಿಂದಲಾದರೂ ನೀನು ಬಂದಿರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಊರಿನಲ್ಲಿ ಇಬ್ಬರು ವಾಸ ಮಾಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ, ವಾಸ ಮಾಡ್ತಾ ಇರಬೇಕಾದ್ರೆ 16ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊನೆಯದಾಗಿ ಅವರು ವಾಸ ಮಾಡ್ತಾ ಇರಬೇಕಾದ್ರೆ ಒಬ್ಬನ ಹತ್ರ ಏನೂ ಇಲ್ಲ, ಆದರೆ ಅವನು ಸೃಷ್ಟಿಕರ್ತನಾದ ದೇವರನ್ನು ಏನು ಮಾಡಿದ್ದಾನೆ? ತಿಳಿದುಕೊಂಡಿದ್ದಾನೆ. ಸೃಷ್ಟಿಕರ್ತನಾದ ದೇವರು ಹೇಳಿದ ಮಾರ್ಗದಲ್ಲಿ ಅವನು ನಡೀತಾ ಇದ್ದಾನೆ. ಭಯಭಕ್ತಿಯನ್ನು ಕಟ್ಟಿಕೊಂಡಿದ್ದಾನೆ. ಯಾರ ಹತ್ರ ಯಾವ ರೀತಿಯಾಗಿ ಜೀವಿಸಬೇಕೋ, ಯಾರಿಗೆ ಯಾವ ರೀತಿಯಾಗಿ ಮರ್ಯಾದೆ ಕೊಡಬೇಕೋ, ಭಕ್ತಿಯ ಜೀವಿತವನ್ನು ಆತನು ಏನು ಮಾಡಿದ್ದಾನೆ? ಕಟ್ಟಿಕೊಂಡಿದ್ದಾನೆ ಪ್ರಿಯರೇ. ಆತನು ಅಂತ್ಯದ ಒಂದು ಸ್ಥಿತಿ ಬಂದಂಥ ಸಮಯದಲ್ಲಿ ಆತನಿಗೆ ಭಯಂಕರವಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಆತನಿಗೆ ಭಿಕ್ಷೆ ಎತ್ತುವಂಥ ಒಂದು ಸ್ಥಿತಿ ಬರುತ್ತೆ. ಆದರೆ ಆತನು ಯಾರನ್ನು ನಂಬಿದ್ದಾನೆ? ಸೃಷ್ಟಿಕರ್ತನಾದ ದೇವರನ್ನು ನಂಬಿದ್ದಾನೆ. ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿ ಅದೇ ಊರಲ್ಲಿ ಜೀವಿಸ್ತಾ ಇದ್ದಾನೆ. ಆತನಿಗೆ ಎಲ್ಲ ಇದೆ, ಆಸ್ತಿ ಇದೆ, ಅಂತಸ್ತು ಇದೆ, ಐಶ್ವರ್ಯ ಇದೆ, ಹಣ ಇದೆ, ಕುಲಬಲ ಇದೆ, ಬಂಧು ಮಿತ್ರರು ಎಲ್ಲರೂ ಆತನಿಗೆ ಇದ್ದಾರೆ ಪ್ರಿಯರೇ. ಆತನು ದಿನಾಲು ಕುಡಿತಾ ಇದ್ದ. 5 ನಿಮಿಷಕ್ಕೊಮ್ಮೆ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಬದಲಾಯಿಸ್ತಾ ಇದ್ದ. ಎಲ್ಲ ಇದ್ದಾವೆ ಆತನಿಗೆ. ಹಲ್ಲೆಲೂಯಾ. ಸೇವಕರಿದ್ದಾರೆ, ಸೈನಿಕರಿದ್ದಾರೆ. ಆತನಿಗೆ ಎಲ್ಲ ಹೇಳಿದ ತಕ್ಷಣ ಮಾಡುವಂಥವರೆಲ್ಲರೂ ಕೂಡ ಇದ್ದಾರೆ ಪ್ರಿಯರೇ. ಆದರೆ ಆ ಸಮಯದಲ್ಲಿ ಏನಾಗುತ್ತಂದರೆ, ಆ ಭಿಕ್ಷಕ ಯಾರು ಸೃಷ್ಟಿಕರ್ತನಾದ ದೇವರನ್ನು ನಂಬಿದ್ನೋ ಆತನ ಹೆಸರು ಎಲ್ಲಿತ್ತು? ಪರಲೋಕದಲ್ಲಿ ಬರೆಯಲ್ಪಟ್ಟಿತ್ತು. ಹಲ್ಲೆಲೂಯಾ. ಎಲ್ಲಿ ಬರೆಯಲ್ಪಟ್ಟಿತ್ತು ಆತನ ಹೆಸರು? ಪರಲೋಕದಲ್ಲಿ. ಆದರೆ ಆತನ ಸ್ಥಿತಿ ಹೆಂಗಿದೆ? ತಪ್ಪಾದ ರೀತಿಯಲ್ಲಿ. ನಾವು ಭಕ್ತಿ ಯೇಸುಸ್ವಾಮಿ ನಂಬಿದ್ನಲ್ಲಿ ಯಾಕೆ ಭಿಕ್ಷುಗಾರ ಆಗಬೇಕಾಗಿತ್ತು? ಅವನು ಆತನು ಕೇಳಿಲ್ವೇನು? ಹಲ್ಲೆಲೂಯಾ. ನಾವು ಕೇಳಬೇಕು. ಕೇಳಿದರೆ ದೇವರು ಎಲ್ಲ ಕೊಡ್ತಾನೆ. ಅಬ್ರಹಾಮನಿಗೆ ದೇಶವನ್ನೇ ಕೊಟ್ಟಿದ್ದಾನಂದರೆ ನಮಗೆ ಏನು ಕೊಡಲ್ವಾ? ಒಳ್ಳೆ ಮನೆ ಕೊಡಲ್ವಾ? ನಾವು ಬೇಡಿದ್ದು ಯಾವುದು ಕೊಡೋದಿಲ್ವಾ? ದೇವರು ಕೊಡ್ತಾನೆ. ಆದರೆ ನಾವು ಬೇಡುವುದರಲ್ಲಿ, ನಂಬಿಕೆ ಇಡುವುದರಲ್ಲಿ ಇರುವಂಥದ್ದು ಹೊರತಾಗಿ ಬೇರೆ ಯಾವುದರಲ್ಲೆಲ್ಲ. ಹಲ್ಲೆಲೂಯಾ. ಅವಾಗ ಆ ಊರಿನಲ್ಲಿ ಒಬ್ಬನು ದೇವರನ್ನು ನಂಬಿ ನಡ್ಕೊಂಡಿದ್ದಾನೆ. ಇನ್ನೊಬ್ಬ ಆತನು ತನಗೆ ಎಲ್ಲ ಇದೆ. ಆತನು ಏನು ಮಾಡಿದ್ದಾನೆ? ತನ್ನ ಕಾಂಪೌಂಡ್ ಒಳಗಡೆ ದೊಡ್ಡದಾಗಿರ್ತಕ್ಕಂಥ ಏನು ಮಾಡಿದ್ದಾನೆ ರೀ? ಗುಡಿಯನ್ನು ಕಟ್ಸ್ಕೊಂಡಿದ್ದಾನೆ, ದೇವಾಲಯನ ಎಲ್ಲಿಗೆ ಯಾಕೆ ನಾವು ಹೋಗಬೇಕು? ಇಲ್ಲೇ ಮಾಡ್ಕೊಂಡ್ರೆ ಪೂಜಾರಿಯನ್ನು ಇಟ್ಕೊಂಡಿದ್ದಾನೆ. ಎಲ್ಲ ಆತನಿಗೆ ಇದೆ ಪ್ರಿಯರೇ. ಆತನು ಡೈಲಿ ಹೋಗೋದು, ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಏನು ಮಾಡ್ತಾ ಇದ್ದ? ಮಾಡಿದೆಲ್ಲ ಮಾಡಿ ಬಂದ್ಬಿಡ್ತಿದ್ದ. ಮತ್ತು ಪಾಪದ ಜೀವಿತ. ಪ್ರತಿ ದಿವಸ ರಾತ್ರಿ ಪಾರ್ಟಿ ಎಲ್ಲರನ್ನು ಕರಿತಾ ಇದ್ದ. ಕುಡಿಯೋದು, ತಿನ್ನೋದು, ಮಜಾ ಮಾಡೋದು, ಆ ಥರ ಮಾಡ್ತಾಯಿದ್ದ ಪ್ರಿಯರೇ. ಈ ವ್ಯಕ್ತಿ ಏನು ಮಾಡ್ತಾ ಇದ್ದಂದರೆ, ಅವರು ಹೊರಗಡೆ ತಂದು ಬಿಸಾಕಿರ್ತಕ್ಕಂಥ ಅನ್ನದ ಅಗಳುಗಳನ್ನು ಏನು ಮಾಡ್ತಾ ಇದ್ದಂತೆ? ತಿಂತಾ ಇದ್ದಂತೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಈತನ ಹೆಸರು ಎಲ್ಲಿ ಬರೆಯಲ್ಪಟ್ಟದ? ಪರಲೋಕದಾಗ ಬರೆಯಲ್ಪಟ್ಟ. ಈತ ದೇವರಿಗೆ ಒಂದು ಸ್ವಲ್ಪ ಕೂಡ ಏನು ಮಾಡಿಲ್ಲ ರೀ? ಸ್ಥಾನವನ್ನು ಕೊಟ್ಟಿಲ್ಲ. ಈ ಲೋಕದಲ್ಲಿರ್ತಕ್ಕಂಥ ವಿಗ್ರಹಗಳಾಗಿರಲಿ, ವ್ಯಕ್ತಿಗಳಾಗಿರಲಿ, ಇನ್ನೊಂದು ಮುನ್ನೊಂದು ಸಂಪ್ರದಾಯಗಳಾಗಿರಲಿ, ಅವುಗಳಿಗೆ ಸ್ಥಾನವನ್ನು ಕೊಟ್ಟು ಜೀವಿಸ್ತಾ ಇದ್ದಾನೆ. ಈತನ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿಲ್ಲ. ಕಾರಣ, ಆತನು ದೇವರನ್ನು ಹೊಂದಿಕೊಂಡಿಲ್ಲ. ದೇವರಲ್ಲಿ ಇದ್ದುಕೊಂಡು ಜೀವಿಸ್ತಾ ಇಲ್ಲ. ಆ ಸಮಯದಾಗ ಪ್ರಿಯರೇ, ಲಾಜರ ಒಂದು ದಿವಸ ಏನಾಗ್ಬಿಡ್ತಾನೆ? ಸತ್ತೋಗ್ಬಿಡ್ತಾನೆ. ಸತ್ತು ಹೋದಂಥ ಸಂದರ್ಭದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಆತನನ್ನು ಕರೆದುಕೊಂಡು ಹೋಗುವುದಕ್ಕೆ ಇಬ್ಬರು ದೂತರು ಎಲ್ಲಿಗೆ ಬಂದ್ರಂತೆ? ಭೂಲೋಕಕ್ಕೆ ಇಳಿದು ಬಂದು ಆತನ ಆತ್ಮವನ್ನು ತೆಗೆದುಕೊಂಡು ಹೋಗಿ ಎಲ್ಲಿಟ್ರಂತೆ? ಪರದೇಶಿಯಲ್ಲಿರ್ತಕ್ಕಂಥ ಅಬ್ರಹಾಮನ ಎದೆಗೆ ಆತನನ್ನು ಹೊರಗಿಸಿದರು ಎಂಬುದಾಗಿ ಹೇಳುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸ್ವಲ್ಪ ದಿನಗಳ ಬಳಿಕ ಆ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ಕೂಡ ಏನಾದ? ಸತ್ತು ಹೋದ. ಹಲ್ಲೆಲೂಯಾ. ಈತನು ಸತ್ತು ಹೋದಾಗ, ಈತನಿಗೆ ಮೇಲೆ ಲಾಜರ್ ಸತ್ತು ಹೋದಾಗ ಆತನ ಶವವನ್ನು ಊಣಿಡೋದಕ್ಕೂ ಕೂಡ ಯಾರು ಕೂಡ ಇಲ್ಲಾರ್ದಂಥ ಒಂದು ಸ್ಥಿತಿ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಶ್ರೀಮಂತ ವ್ಯಕ್ತಿಗೆ ಡ್ರಮ್ಸ್ ಬಂದು, ರಾತ್ರಿ ಎಲ್ಲ ಏನು ಭಜನೆ ಮಾಡ್ತಾರಲ್ಲ, ಭಜನೆ ಸೆಟ್ ಬಂತು, ಕುಡಿಯೋದು ಎಲ್ಲ ಬಂತು. ಈತ ಸತ್ತಿದ್ದಾನೆ. ಹೊರಗೆ ಚಟ್ಟ ಗೂಟಕ್ಕೇನು ಬಡ್ದಾರಂತಾರೆ. ಗೂಟಕ್ಕೆ ಬಡ್ದಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ವಿಜೃಂಭಣೆ ಇದೆ. ಕುಡಿಯೋರು ಕುಡಿತಾ ಇದ್ದಾರೆ, ತಿನ್ನೋರು ತಿಂತಾ ಇದ್ದಾರೆ. ದೊಡ್ಡದಾಗಿರ್ತಕ್ಕಂಥ ಒಂದು ಸಮಾರಂಭ ಮಾಡಿದಂಗೆ
ಮಾಡಿಬಿಟ್ರು. ಯಾಕಂದರೆ ಆತನಿಗೆ 5 ಜನ ಅಣ್ಣ ತಮ್ಮಂದಿರಿದ್ದರು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯ. ಅವಾಗ ಆತನ ಆತ್ಮವನ್ನು ತೆಗೆದುಕೊಂಡು ಹೋಗೋದಕ್ಕೆ ಯಾರು ಬರಲಿಲ್ಲ? ಪರಲೋಕದಿಂದ ದೂತರು ಬರಲಿಲ್ಲ. ಆತನ ಆತ್ಮ ಎಲ್ಲಿಗೆ ಇಳಿದೋಯ್ತು? ಪಾತಾಳಕ್ಕೆ ಇಳಿದು ಹೋಯ್ತು. ಹಲ್ಲೆಲೂಯ. ಎಲ್ಲಿಗೆ ಇಳಿದೋಯ್ತು? ಪಾತಾಳಕ್ಕೆ ಇಳಿದು ಹೋದ ಮೇಲೆ ಅಲ್ಲಿ ಆತನು ಯಾತನೆ ಪಡ್ತಾ ಇದ್ದಾನೆ. ಯಾತನೆಯ ಸ್ಥಳದಲ್ಲಿ ಹಲ್ಲು ಕಟಕಟನೆ ಕಡಿತಾ ಇದ್ದಾನೆ. ಹಲ್ಲೆಲೂಯ. ಆ ಒಂದು ಶಾಖವನ್ನು ಭರಿಸಲಾರದಂಥ ಒಂದು ಪರಿಸ್ಥಿತಿ ಪ್ರಿಯರೇ. ಹಲ್ಲೆಲೂಯ. ಅಕ್ಕಿ ಕುದಿಬೇಕಾದ್ರೆ 100 ಡಿಗ್ರಿ ಸೆಲ್ಸಿಯಸ್ ಇರಬೇಕಾ? ಹಲ್ಲೆಲೂಯ. ಅಕ್ಕಿ ಕುದಿಯೋ ಸಮಯದಾಗ ಕೈ ಇಡ್ರಿ ಹಿಂಗೆ ಒಳಗಡೆ. ಹಾಂ, ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಕೈ ಇಟ್ಟರೆ ಏನಾಗುತ್ತೆ? ಸುಟ್ಟೋಗುತ್ತೆ. ಅಲ್ಲಿ ಎಷ್ಟು 1000 ಕೋಟಿ ಡಿಗ್ರಿ ಸೆಲ್ಸಿಯಸ್ ಇರುತ್ತೋ, ಎಲ್ಲಿ? ನರಕದಾಗ, ಪಾತಾಳದಾಗ. ಹಲ್ಲೆಲೂಯ. ಯಾತನೆ ಪಡ್ತಾ ಇದ್ದಾನೆ. ಭೂಲೋಕದಾಗ ಒಳ್ಳೆ ರೀತಿಯಲ್ಲಿ ನನ್ನ ಕುಲನೇ ದೊಡ್ಡದು, ನಾನೇ ದೊಡ್ಡವನು, ಎಲ್ಲರೂ ಕೆಳಗಡೆ. ಕೆಲವೊಬ್ಬರಿಗೆ ಜಾತಿ ದುರಾಭಿಮಾನ ಇರುತ್ತೆ. ಅಭಿಮಾನ ಇರಬೇಕು. ಹಲ್ಲೆಲೂಯ. ದುರಾಭಿಮಾನ ಏನು ಮಾಡುತ್ತೆ? ನಮ್ಮನ್ನು ಹಾಳು ಮಾಡುತ್ತೆ ಪ್ರಿಯರೇ. ಹಲ್ಲೆಲೂಯ. ದೇವರಿಂದ ದೂರ ಮಾಡುತ್ತೆ. ಹಲ್ಲೆಲೂಯ. ಯೇಸು ಸ್ವಾಮಿ ನಂಬಿದ ಮೇಲೆ ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಬದಲಾಯಿಸ್ಕೊಳ್ರಿ ಬದಲಾಯಿಸ್ಕೊಳ್ರಿ ಅಂತೇಳಿ ಇಲ್ಲಿ ಯಾರು ಕೂಡ ಹೇಳ್ತಾ ಇಲ್ಲ. ನಿನ್ನ ಮನಸ್ಸು ದೇವರಿಗೆ ನೀನು ಕೊಡಬೇಕು. ಹಲ್ಲೆಲೂಯ. ಯೇಸು ನಂಬಿಬಿಟ್ರೆ ಆಯ್ತು, ಎಲ್ಲವೂ ಇಸ್ರಾಯೇಲ್ ದೇಶಗಳಾಗಬೇಕಂತೇಳಿ ಏನಾದರೂ ವಾಕ್ಯ ಇದೆನಾ? ಹಲ್ಲೆಲೂಯ. ಯೇಸುವನ್ನು ನೀನು ನಂಬಿದರೆ ನೀನು ರಕ್ಷಣೆಯನ್ನು ಹೊಂದಿಕೊಳ್ತೀಯ. ನಿನ್ನ ಆತ್ಮ ದೇವರ ಆತ್ಮದೊಂದಿಗೆ ಏನಾಗುತ್ತೆ ಪ್ರಿಯರೇ? ದೇವರ ಆತ್ಮವನ್ನು ನಿನ್ನ ಆತ್ಮ ಏನಾಗುತ್ತೆ? ಕಂಡುಕೊಳ್ಳುತ್ತೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈತನು ಯಾತನೆಯ ಸ್ಥಳದಲ್ಲಿ ಬಿದ್ದು ಏನು ಮಾಡ್ತಾ ಇದ್ದಾನೆ? ನೋಡ್ತಾ ಇದ್ದಾನೆ. ಪರದೇಶಿ ಕಡೆಗೆ ನೋಡಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಎಲ್ಲಿದ್ದಾನೆ ಈತ? ಪಾತಾಳದಲ್ಲಿದ್ದಾನೆ. ಪರದೇಶಿಯಲ್ಲಿದೆ? ಮೇಲ್ಗಡೆ ಇದೆ. ಹಲ್ಲೆಲೂಯ. ಈತನಿಗೆ ಕಾಣಿಸ್ತಾ ಇದ್ದಾನೆ. ಯಾರು? ಲಾಜರ. ಇವನು ಯಾರು? ಲಾಜರ ಭಿಕ್ಷೆಗಾರ. ನಮ್ಮ ಮನೆ ಮುಂದ್ಗಡೆ ತಿಪ್ಪೆಯಲ್ಲಿ ಬಿದ್ದಿದ್ದನ್ನು ತಿಂತಾ ಇದ್ದ. ಎಂಜಲನ್ನು ತಿನ್ನುವಂಥವನು ಎಲ್ಲಿದ್ದಾನೀಗ? ಪರಲೋಕದಾಗಿದ್ದಾನೆ. ಹಲ್ಲೆಲೂಯ. ಯಾಕಿದ್ದಾನೆ ಪರಲೋಕದಲ್ಲಿ? ಆತನ ಹೆಸರು ಎಲ್ಲಿ ಬರೆಯಲ್ಪಟ್ಟಿತ್ತು? ಪರಲೋಕದಲ್ಲಿ ಬರೆಯಲ್ಪಟ್ಟಿತ್ತು. ಹಲ್ಲೆಲೂಯ. ಹೇಳೋದು ಅರ್ಥ ಆಗ್ತಾ ಇದನ್ನು ವಾಕ್ಯ? ಹಲ್ಲೆಲೂಯ. ಆ ಸಮಯದಾಗ ಪ್ರಿಯರೇ ಆತನ ಹತ್ಕೋ ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ, ಲಾಜರನ ಕಿರುಬೆರಳಿನ ಮೂಲಕವಾಗಿ ತಣ್ಣೀರನ್ನು ನನ್ನ ನಾಲಿಗೆಗೆ ಏನು ಮಾಡಲಿ? ಅದ್ದಲ್ಲಿ. ಕಿರುಬೆರಳು ಗೊತ್ತಲ್ರಿ? ಕಿರುಬೆರಳು ಅಂತೀರ ಏನಂತೀರಿ? ಕಿರುಬೆರಳು ಅಂತೀರಲ್ಲ. ಈ ಕಿರುಬೆರಳನ್ನು ಏನು ಮಾಡಬೇಕು? ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಇಲ್ಲಿ ನನ್ನಿಂದ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯ. ನೀವು ಸಣ್ಣ ಅಡಿಗೆ ಮಾಡ್ತೀರಿ ಮನೆಯಲ್ಲಿ, ದೊಡ್ಡದು ಇಷ್ಟು ದೊಡ್ಡದು ಒಲೆ ಮಾಡಿ ದೊಡ್ಡ ದೊಡ್ಡ ಕಟ್ಟಿಗಳಿಟ್ಟು ಅಲ್ಲಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಏನಾಗುತ್ತೆ ರೀ? ಆವ್ರಿ ಬರುತ್ತೆ, ಶಾಖ ತಗಲುತ್ತೆ, ಕೂದಲುಗಳು ಇದ್ದಿದ್ವೆಲ್ಲ ಏನಾಗ್ಬಿಡ್ತವೆ? ಸುಟ್ಟೋಗ್ಬಿಡ್ತವೆ. ಹೌದಿಲ್ಲರಮ್ಮ? ಹಲ್ಲೆಲೂಯ. ಪಾತಾಳದಲ್ಲಿ ಇನ್ನೂ ಎಷ್ಟು ಯಾತನೆ ಇರಬಾರ್ದು. ಹಲ್ಲೆಲೂಯ. ಆದರೆ ಶ್ರೀಮಂತ ವ್ಯಕ್ತಿ ಆತನಿಗೆ ಸುವಾರ್ತೆಯನ್ನು ಹೇಳಿದ್ರೋ ಬಿಟ್ಟಿದ್ರು ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ಹೇಳಿಯೇ ಇರ್ತಾರೆ. ಯಾಕಂದರೆ ಆರಂಭದಿಂದ ಇಲ್ಲಿಯವರೆಗೂ ಕೂಡ ಸುವಾರ್ತೆ ಎನ್ನುವಂಥದ್ದು ತಿಳಿಸಲ್ಪಡ್ತಾನೇ ಇದೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಸಾಗರ್ ಸ್ವಲ್ಪ. ಹಲ್ಲೆಲೂಯ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಿ? ಈ ವ್ಯಕ್ತಿಯ ಹೆಸರು ಪರಲೋಕದಲ್ಲಿ ಬರೆಯಲ್ಪಡಲಿಲ್ಲ, ಆತನು ಪಾತಾಳಕ್ಕೆ ಇಳಿದು ಹೋದ. ಲಾಜರನ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿತ್ತು, ಆತನ ಎಲ್ಲಿಗೆ ಹೋದ? ಪರಲೋಕಕ್ಕೆ ಹೋದ. ಹಲ್ಲೆಲೂಯ. ಅದರ ಸಲುವಾಗಿ ನಿಜವಾದ ಸಂತೋಷ ಎಲ್ಲಿದೆ? ದೇವರ ಆಲಯದಲ್ಲಿದೆ. ನೀವು ಯಾವುದಕ್ಕಾಗಿ ಸಂತೋಷ ಪಡಬೇಕು? ನಾನೇ ಈ ಕಾರ್ಯ ಮಾಡಿದೆ, ನಾನಿಲ್ಲ ಅಂದ್ರಪ್ಪ ನನ್ನ ಗಂಡ ಬದಲಾಗ್ತಾ ಇರಲಿಲ್ಲ, ಆ ಥರ ನಾನು ಅಂತೇಳಿ ನಿಮ್ಮಲ್ಲಿ ಯಾರಿಗೂ ಕೂಡ ಬರಬಾರ್ದು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ನಿಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟ ಕಾರಣಕ್ಕಾಗಿ ನೀವು ಸಂತೋಷ ಪಡ್ರಿ. ಒಂದು ನಿರ್ಧಾರ ತಗೊಳ್ರಿ, ಈ ಲೋಕದಲ್ಲಿ ನಾನು ಯೇಸು ಕ್ರಿಸ್ತನಿಗಾಗಿ ನಾನು ಜೀವಿಸ್ತೇನೆ. ಆತನು ಮಾಡಿದ ಹಾಗೆ ಯಾರು ಕೂಡ ಯಾವ ಕಾರ್ಯಗಳನ್ನು ಮಾಡಿಲ್ಲ ಪ್ರಿಯರೇ. ಆತನೇ ಸೃಷ್ಟಿಕರ್ತನಾಗಿದ್ದಾನೆ. ಬೇಕಾದ್ರೆ ನಿಮಗೆ ಗ್ರಂಥಗಳು ಬೇಕಂದ್ರೆ ಹೇಳ್ರಿ, ನಾನು ತರಿಸ್ಕೊಡ್ತೀನಿ, ನೀವು ಓದಿ ನೀವು ತಿಳಿದುಕೊಳ್ಳುವಂತ್ರಿ. ಹಲ್ಲೆಲೂಯ. ನಮ್ಮದೊಂದು ಬುಕ್ ಪಬ್ಲಿಷ್ ಆಗಬೇಕಾಗಿದೆ. ಆ ಬುಕ್ ಪಬ್ಲಿಷ್ ಆದರೆ ನಿಮಗೆ ಇನ್ನೂ ಈಸಿಯಾಗಿ ಓದುವಂಥ ಮಕ್ಕಳಿಗೆ ಏನಾಗುತ್ತೆ? ಸೃಷ್ಟಿಕರ್ತನು ಯಾರು ಎಂಬುದಾಗಿ ಬೇಗನೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಹಲ್ಲೆಲೂಯ. ಅದರ ಸಲುವಾಗಿ ರಕ್ಷಣೆ ಹೊಂದಿದ ಮೇಲೆ ಅಂಬಮ್ಮರೇ, ನಿಮ್ಮ ಮಗ ಸ್ಕೂಲಿಗೆ ಹೋಗ್ಲಾರ್ದೇ ಇದ್ದರೆ ಏನಾಗಲ್ಲ? ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ರಕ್ಷಣೆ ಹೊಂದಿದ ಮೇಲೆ ನೀವು ಯಾವ ಆಲಯಕ್ಕಾದರೂ ಹೋಗ್ರಿ, ಎಲ್ಲಾದ್ರೂ ರಕ್ಷಣೆ ಹೊಂದಿರ್ತೀರೋ ಅಲ್ಲಿಗೆ ಹೋಗ್ರಿ. ಆದರೆ ಹೋಗುವಂಥದ್ದನ್ನು ಬಿಡಬಾರ್ದು, ಕ್ರಮವಾಗಿ ಹೋಗುವಂಥದ್ದನ್ನು ಬಿಡಬಾರ್ದು. ಬಿಟ್ಟರೆ ಕೆಡೋದು ಯಾರ್ರೀ? ನಾವೇ. ಹಲ್ಲೆಲೂಯ. ಬಾದರ್ಲಿ ಎದ್ಲೊಡ್ಡಿಯಲ್ಲಿ ಕಾಂಟ್ರಾಕ್ಟರ್ ಇದ್ದಾರೆ ಪ್ರೇಯರೇ, ಒಳ್ಳೆ ರೀತಿ
A2 ಕಾಂಟ್ರಾಕ್ಟರ್ ಅವರು, ಮುಂದೆ A1 ಕಾಂಟ್ರಾಕ್ಟರ್ ಕೂಡ ಆಗ್ತಾರೆ. ಭಾನುವಾರ ದಿವಸ ಮಾತ್ರ ಆಲಯದಿಂದ ಅವ್ರು ಏನಾಗಲ್ಲ, ಹೋಗಲ್ಲ. ಕೆಲಸ ಏನೇ ಇರಲಿ, 100 ಕೋಟಿ ಬರುತ್ತಂದ್ರೂ ಕೂಡ ಫಸ್ಟ್ ಯಾವುದಕ್ಕೆ ಪ್ರಥಮ ಸ್ಥಾನ ಕೊಡ್ತಾರೆ? ಆಲಯಕ್ಕೆ ಕೊಡ್ತಾರೆ. ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಏನು ಮಾಡ್ತಾರೆ? ಹೊರಡ್ತಾರೆ. ಪ್ರೇರ ವಾಕ್ಯ ಕೇಳೋವರೆಗೂ ಹೋಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಾರಣ ಏನ್ರಿ? ಅವರು ಬಂದು ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದಾರೆ. ನಾವು ಪ್ರಥಮವಾಗಿ ಅವ್ರ ಮನೆಗೆ ಕಾಲಿಟ್ಟಾಗ ಚಿಕ್ಕದಾದಂಥ ಗುಡಿಸಿ ಉಣ್ಣೋಕ್ಕೆ ಇರ್ತಾ ಇರಲಿಲ್ಲ. ಹಲ್ಲೆಲೂಯಾ. ಟೀ ಕೊಡೋದಕ್ಕೆ ಏನೂ ಇರ್ತಾ ಇರಲಿಲ್ಲ. ಇವತ್ತಿನ ದಿನ ದೊಡ್ಡದಾಗಿರ್ತಕ್ಕಂಥ ಮನೆ ಅವರಿಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಲಕ್ಷ ಲಕ್ಷ ಕೈಯಲ್ಲಿ ಓಡಾಡ್ತಾ ಇದೆ. ಮದುವೆ ಮಾಡಿದರು ಮಗ ಅವ್ರ ತಮ್ಮನವ್ರದ್ದು. ಹಲ್ಲೆಲೂಯಾ. ತಮ್ಮಂದು ಮದುವೆ ಮಾಡಿದರು. ಸಾಲವಿಲ್ಲದ ಮದುವೆಯನ್ನು ಮಾಡಿದರು. ಇತರರಿಗೆ ಸಾಲವನ್ನು ಕೊಟ್ಟಿದ್ದಾರೆ. ಮೊನ್ನೆ 2 ಎಕರೆ ಹೊಲವನ್ನು ತೆಗೆದುಕೊಂಡಿದ್ದಾರೆ. ಯಾವಾಗ? ದೇವರಲ್ಲಿ ಇದ್ದಾಗ. ದೇವರ ಆಲಯಕ್ಕೆ ನಾವು ಸ್ಥಾನವನ್ನು ಕೊಡಲಾರದೇ ಇದ್ದರೆ ಏನಾಗಕ್ಕೆ ಸಾಧ್ಯ ಇಲ್ಲ. ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಕ್ಷಣೆ ಹೊಂದಿದ ಮೇಲೆ ಹೆಂಗೆ ಅಡ್ಮಿಷನ್ ಮಾಡಿಸಿದ ಮೇಲೆ ಸ್ಕೂಲಿಗೆ ಹೋಗಬೇಕು. ಹಲ್ಲೆಲೂಯಾ. ಅದರಂಗೆ ಅಡ್ಮಿಷನ್ ನೀವು ದೇವರ ಮಕ್ಕಳಾದ ಮೇಲೆ ಆಲಯಕ್ಕೆ ಬರುವಂಥದ್ದನ್ನು ನೀವೇನು ಮಾಡಬಾರ್ದು? ಬಿಡಬಾರ್ದು. ಕಷ್ಟ ಇರಲಿ, ನಷ್ಟ ಇರಲಿ, ಸುಖ ಇರಲಿ, ದುಃಖ ಇರಲಿ, ದೇವರ ಆಲಯಕ್ಕೆ ಬರಲಾರದೆ ನೀವು ಇದ್ದರೆ, ದೂರ ಇದ್ದರೆ ನೀವು ಇನ್ನೂ ನಷ್ಟಕ್ಕೆ ನೀವು ಗುರಿ ಆಗ್ತೀರಿ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಏಸಪ್ಪ ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಟ್ಟಿದ್ದಾವೆ. ಹಲ್ಲೆಲೂಯಾ. ಆ ಭಾಗ್ಯ ಎಲ್ಲರಿಗೂ ಇಲ್ಲ. ಹಲ್ಲೆಲೂಯಾ. ಮುಂದಿನ ವಾರ ಅಂದರೆ ನಾಳೆ ವಾರ ಒಂದು ವೇಳೆ ದೇವ್ರ ಚಿತ್ತವಾದರೆ ದೀಕ್ಷಾ ಸ್ನಾನ ಕಾರ್ಯಕ್ರಮ ಇರುತ್ತೆ. ನೀವು ಯಾರಾದರೂ ಪರಿಪೂರ್ಣವಾಗಿ ನಾನು ದೇವ್ರ ಮಗನಾಗ್ತೀನಿ, ಮಗಳಾಗ್ತೀನಿ ಅನ್ನೋರು ನೀವೇನಾಗ್ಬೋದು? ದೀಕ್ಷಾ ಸ್ನಾನ ತೆಗೆದುಕೊಂಡು ನೀವು ನಡೆದುಕೊಳ್ಳಬೇಕು. ಸುಲಭ ಇದು. 100 ರೂಪಾಯಿ ಅದೇನಂತೀವಿ, ವರ್ಷಕ್ಕೊಮ್ಮೆ ಜಾತ್ರೆ ಮಾಡೋಕೆ ಇಷ್ಟು ಖರ್ಚಾಗತ್ತೆ, 50,000 ಖರ್ಚಾಗತ್ತೆ. ಅವ್ರ ಕುಟುಂಬದವ್ರನ್ನೆಲ್ಲರನ್ನ ಕರ್ಕೊಂಡು ಬಂಧು ಮಿತ್ರರನ್ನೆಲ್ಲ ಕರ್ಕೊಂಬಂದು ಒಂದು 2 ಟಗರು ಕಡಿಯೋದು ಅದು ಇದು ಯಾವುದು ಇಲ್ಲಿ ಇರೋದಿಲ್ಲ. ನೀನು ಮತ್ತು ದೇವರು ಮತ್ತು ನೀನು ದೇವ್ರ ದೃಷ್ಟಿಯಲ್ಲಿ ಭಕ್ತಿಯಲ್ಲಿ ಜೀವಿಸ್ತಾ ಇದೆಯಾ? ಇಲ್ಲ. ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊಂಡು ದೇವ್ರ ಉಪದೇಶವನ್ನು ಕೇಳಿಕೊಂಡು ಜೀವಿಸುವಂಥದ್ದೇ ಹೊರತಾಗಿ ಮತ್ತೆ ಬೇರೆ ಯಾವುದು ಕೂಡ ಇಲ್ಲಿ ಇರೋದಿಲ್ಲ. ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಜವಾದ ಸಮಯದಲ್ಲಿ ವಾಕ್ಯ ಕೇಳಿದ್ದೀಯಾ? ಆತನ ದರ್ಶನವನ್ನು ಕೋರುವಂಥವರಿಗೆ ಸಂತೋಷವಿದೆ. ನಾವು ಸಂತೋಷವುಳ್ಳವರಾಗಿದ್ದೇವೆ. ಕಾರಣ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದ್ದಾವೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಇದೆ. ಒಂದು ವೇಳೆ ಇನ್ನೂ ಯೇಸುವನ್ನು ನೀನು ನಂಬಿದೆಯಾ, ಆತನ ಬಳಿಗೆ ಬಂದಿದ್ದೀಯಾ, ಆದರೆ ದೀಕ್ಷೆ ತೆಗೆದುಕೊಂಡಿಲ್ವೇನು? ನಿನ್ನ ಜಾತಿ ನಿನಗೆ ಅಡ್ಡ ಬರ್ತಾ ಇದೆಯೇನು? ನಿನ್ನ ಕುಲ ನಿನಗೆ ಅಡ್ಡ ಬರ್ತಾ ಇದೆಯೇನು? ಪ್ರಿಯರೇ, ಈ ಲೋಕದಲ್ಲಿ ಕುಲಗಳು ಚಲಾವಣೆ ಇರ್ತವೆ. ಪರಲೋಕಕ್ಕೆ ಕುಲ ಅಲ್ಲ. ಪರಲೋಕಕ್ಕೆ ಯಾರು ರಕ್ಷಣೆ ಹೊಂದಿದವರು ಮಾತ್ರ ಪರಲೋಕಕ್ಕೆ ಸೇರಿಸಲ್ಪಡ್ತಾರೆ. ಸಾರಿ ಆಲೋಚನೆ ಮಾಡಿ, ನಿನ್ನ ಜೀವಿತ ಯಾವ ರೀತಿ ಆಗಿದೆ? ನಿಜವಾದ ಸಂತೋಷ ಉಳ್ಳವನಾಗಿ ಜೀವಿಸ್ತಾ ಇದೆಯಾ? ಸಂತೋಷವಿಲ್ಲದೆ ಜೀವಿಸ್ತಾ ಇದೆಯಾ? ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ದೇವರೇ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ ನೀನು ಕೋಟಿ ಸ್ತೋತ್ರಗಳಪ್ಪ. ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಕೇಳಿದಂಥ ವಾಕ್ಯ, ಓದಿದಂಥ ಸ್ವಾಮಿ ವಾಕ್ಯಗಳು ಇವರ ಹೃದಯದಲ್ಲಿ ಇವರು ಇಟ್ಟುಕೊಂಡು ಸ್ವಾಮಿ ಭಕ್ತಿಯ ಕಡೆಗೆ ಇವರು ನಡೆದುಕೊಳ್ಳುವಂತೆ ನೀನು ಸಹಾಯ ಮಾಡಿ ನಡೆಸು ಕರ್ತನೆ. ಈ ಲೋಕವನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಹೋಗಬೇಕು ಸ್ವಾಮಿ. ಹೋಗುವುದರೊಳಗಡೆಯಾಗಿ ಸೃಷ್ಟಿಕರ್ತನಾದ ನಿನ್ನನ್ನು ತಿಳಿದುಕೊಂಡು ಭಕ್ತಿಯ ಜೀವಿತ ಏನೆಂಬುದಾಗಿ ಕಟ್ಟಿಕೊಂಡು ನಾವು ಬುತ್ತಿಯನ್ನು ಕಟ್ಟಿಕೊಂಡು ಅನೇಕ ಆತ್ಮಗಳನ್ನು ರಕ್ಷಣೆಯ ಮಾರ್ಗಕ್ಕೆ ಕರೆತಂದು ಸ್ವಾಮಿ ನಿನ್ನ ಬಳಿಗೆ ಬರುವಂಥ ಒಂದು ಮಹಾ ಕಾರ್ಯ ನನ್ನ ಮೂಲಕವಾಗಿ ನಮ್ಮೆಲ್ಲರ ಮೂಲಕವಾಗಿ ನೀನು ಜರುಗಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅದರ ಮೂಲಕವಾಗಿ ನೀನೇ ಮಹಿಮೆ ಹೊಂದಯ್ಯ. ಹೌದು ಸ್ವಾಮಿ, ನಿಜವಾದ ಸಂತೋಷ ನೀನು ಹೇಳಿದ್ದೀಯಪ್ಪ. 15ನೇ ಯೋಹಾನ ಬರೆದ ಸುವಾರ್ತೆ 11ನೇ ವಾಕ್ಯದಲ್ಲಿ ನನ್ನಲ್ಲಿರುವ ಆನಂದ ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದ ಪರಿಪೂರ್ಣವಾಗಬೇಕೆಂತಲೂ ನಿಮಗೆ ಇದನ್ನೆಲ್ಲ ಹೇಳಿದ್ದೇನೆ ಎಂಬುದಾಗಿ. ಹೌದು ಸ್ವಾಮಿ, ನೀನು ಕೊಡುವ ಆನಂದ ಸಂತೋಷ ಈ ಲೋಕದಲ್ಲಿ ಬೇರೆ ಯಾರೂ ಕೂಡ ಕೊಡಲಾರರಯ್ಯ. ಅದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ಮುಟ್ಟು ತಾಕು ಸಂಪೂರ್ಣವಾದ ಸ್ವಸ್ಥ ಸಮಾಧಾನ ಆರೋಗ್ಯವನ್ನು ಅನುಗ್ರಹ ಮಾಡಿ ಎಲ್ಲ ಬಲಹೀನತೆ ದೂರ ಮಾಡಬೇಕೆಂದು ಬೇಡಿದಲ್ಲಿ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಲಿಕ್ಕೆ ಅಲಂಕರಿಸಲಿಕ್ಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಆತ್ಮಗಳ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ.
ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ. ಆಮೇನ್ ಆಮೇನ್ ಆಮೇನ್. ಎಂಥ ಒಳ್ಳೆ ಸಮಯದಳು ಯೇಸುವೇ.